ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸೊ ಕೆಇಎ ವತಿಯಿಂದ 15 ಪ್ರಶ್ನೆ ಪತ್ರಿಕೆಗಳ ಇತಿಹಾಸ ಕ್ವಶನ್ ಮುಗಿದಿದೆ. ಇದರ ಜೊತೆಗೆ ಜಿಯೋಗ್ರಫಿ ಕ್ವಶನ್ಸ್ ಕೂಡ ಮುಗಿದಿದೆ. ಸೊ ಈ ಒಂದು ಸರಣಿಯಲ್ಲಿ ವಿಜ್ಞಾನದ ಕ್ವಶನ್ಸ್ ಅದ್ರ ಜೊತೆಗೆ ಎಕ್ಸ್ಪ್ಲನೇಷನ್ ಸೊಲ್ಯೂಷನ್ಸ್ನೆಲ್ಲ ನೋಡ್ಕೊಳ್ಳೋಣ. ಸೊ ಇಷ್ಟು ಎಕ್ಸಾಮ್ಸ್ನ ಕವರ್ ಮಾಡಿರುವಂಥದ್ದು, ಇಷ್ಟು ಎಕ್ಸಾಮ್ಸ್ನಲ್ಲಿ ಬಂದಿರುವಂತಹ ವಿಜ್ಞಾನಕ್ಕೆ ಸಂಬಂಧಪಟ್ಟ ಕ್ವಶನ್ಸ್ನ ಈ ಒಂದು ವಿಡಿಯೋನಲ್ಲಿ ಕವರ್ ಮಾಡಿದ್ದೀವಿ. ಸೊ ಫಸ್ಟ್ ಒಂದು ನೋಡ್ಕೊಳ್ಳೋದಾದ್ರೆ ಹೊಂದಿಸಿ ಬರೀರಿ ಕೊಟ್ಟಿದ್ದಾರೆ. ಸೊ ಪಟ್ಟಿ 1, ಪಟ್ಟಿ 2. ಪಟ್ಟಿ 1 ನೋಡ್ಕೊಳ್ಳೋದಾದ್ರೆ ಸಿಟ್ರಿಕ್ ಆಮ್ಲ ಕಿತ್ತಳೆ ಹಣ್ಣು, ಲ್ಯಾಕ್ಟಿಕ್ ಆಮ್ಲ ಬಂದು ಮೊಸರು, ಆಕ್ಸಾಲಿಕ್ ಬಂದು ಪಾಲಕಿ ಸೊಪ್ಪು, ನೆಕ್ಸ್ಟ್ ಬಂದು ಒಮೆಗಾ 3 ಫ್ಯಾಟಿ ಆಮ್ಲ ಬಂದು ಅಗಸೆ ಬೀಜ. ಓಕೆ, ಸೊ ಇಲ್ಲಿ ಆಪ್ಷನ್ ಬಂದು ಎರಡನೇದು ರೈಟ್ ಆಗಿರುತ್ತೆ. ಇದು ನೋಡ್ಕೊಳ್ಳೋದಾದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಏನಿರುತ್ತೋ ಇದು ಬಂದು ಎಸ್ಪೆಷಲಿ ಪಂಪ್ಕಿನ್ ಸೀಡ್ಸಲ್ಲಿರುವಂಥದ್ದು, ಅಗಸೆ ಬೀಜನಲ್ಲಿರುವಂಥದ್ದು. ಸೊ ಸೀಡ್ಸ್ ಏನಿರುತ್ತೋ ಅದ್ರಲ್ಲಿ ಜಾಸ್ತಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಈ ಕೆಳಗಿನ ಯಾವ ಔಷಧಿಯನ್ನು ನಾರ್ಕೋ ಪರೀಕ್ಷೆಯಲ್ಲಿ ಬಳಸಲಾಗುತ್ತದೆ? ಸೋಡಿಯಂ ಪೆಂಟೋಥಾಲ್ ಅಂತ. ಸೋಡಿಯಂ ಪೆಂಟೋಥಾಲ್ ಇದು ಬಂದು 2 ಸರಿ ರಿಪೀಟ್ ಆಗಿದೆ ಈ ಕ್ವಶನ್ ಇದು. ಸೊ ಸ್ವಲ್ಪ ನೋಡ್ಕೊಳ್ಳಿ, ಇದು 2 ಸರಿ ರಿಪೀಟ್ ಆಗಿದೆ. ಸೊ 2 ಪೇಪರಲ್ಲಿ ಬಂದಿರುವಂಥದ್ದು ಈ ಕ್ವಶನ್. ಓಕೆ, ನೆಕ್ಸ್ಟ್ ರಕ್ತದ ಗುಂಪಿನ ವರ್ಗೀಕರಣವನ್ನು ಯಾರು ನೀಡಿದರು? ಸೊ ಇದು ಬಂದು ಲ್ಯಾಂಡ್ ಸ್ಟೈನರ್ ಆಗಿರ್ತಾರೆ, ಲ್ಯಾಂಡ್ ಸ್ಟೈನರ್. ಸೊ ಇವೆಲ್ಲ ಒಂದು ಕ್ವಶನ್ಸ್ ನೀವೇನಾದರೂ ನೋಡಿದ್ದೀರಾ ಅಂತ ಹೇಳಿದ್ರೆ ಎಸ್ಪೆಷಲಿ ಪಠ್ಯ ಪುಸ್ತಕಗಳು 8ರಿಂದ 10ನೇ ತರಗತಿ ತನಕ ಏನೆಲ್ಲ ಸೈನ್ಸಲ್ಲಿರುವಂತಹ ಪಠ್ಯ ಪುಸ್ತಕಗಳೇನಿದೆಯೋ ಅದರಲ್ಲಿ ಎಲ್ಲ ಇದೆ ಇವೆಲ್ಲ. ಓಕೆ, ನೆಕ್ಸ್ಟ್ ಇದು ಬಂದು ಪಟ್ಟಿ 1, ಪಟ್ಟಿ 2 ಹೊಂದಿಸಿ ಬರೆದು ಕೊಟ್ಟಿದ್ದಾರೆ. ಸೊ ಓಡೋಂಟಾಲಜಿ ಹಲ್ಲುಗಳ ಅಧ್ಯಯನ, ಆರ್ನಿಥಾಲಜಿ ಪಕ್ಷಿಗಳ ಅಧ್ಯಯನ, ಓಸ್ಟಾಲಜಿ ಮೂಳೆಗಳ ಅಧ್ಯಯನ, ಅಪಿಯೋಲಜಿ ಹಾವುಗಳ ಅಧ್ಯಯನ ಇದಾಗಿರುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಫೆರಸ್ ಲೋಹವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಮ್ಯಾಂಗನೀಸ್ ಮಾತ್ರ ಅಲಾಯ್ ಆಗಿ ಬಳಸ್ತಾರೆ ಇದು. ಸೊ ಅಲಾಯ್ ಆಗಿ ಬಳಸೋದ್ರಿಂದ ಮ್ಯಾಂಗನೀಸ್ ಆಗಿರುತ್ತೆ. ತಾಮ್ರ, ಮೈಕಾ, ಬಾಕ್ಸೈಡ್ಗಿಂತ ಮ್ಯಾಂಗನೀಸ್ ಬಂದು ಅಲಾಯ್ ಆಗಿ ಬಳಸ್ತಾರೆ. ಸೊ ಅದಕ್ಕೋಸ್ಕರ ಮ್ಯಾಂಗನೀಸ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಭೂಮಿಯ ಭೂಮಧ್ಯ ರೇಖೆಯಲ್ಲಿ ಒಬ್ಬ ಹುಡುಗ 40 kg ತೂಕ ಇರುತ್ತಾನೆ. ಅವನು ಉತ್ತರ ಧ್ರುವದ ಕಡೆಗೆ ಚಲಿಸಲು ಆರಂಭಿಸಿದರೆ ಆತನ ತೂಕ ಏನಾಗುತ್ತದೆ ಅಂತ ನೋಡಿ. ಸಮಭಾಜಕ ವೃತ್ತದಿಂದ ಏನಾದರೂ ಧ್ರುವಗಳ ಕಡೆ ಏನಾದರೂ ಹೋಗಿದ್ದೀರಾ ಅಂತ ಹೇಳಿದ್ರೆ ತೂಕ ಅನ್ನೋದು ಹೆಚ್ಚಾಗುತ್ತೆ. ಏನಕ್ಕೆ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದ ಗ್ರಾವಿಟೇಷನ್, ಗುರುತ್ವಾಕರ್ಷಣೆ ಅನ್ನೋದು ಪೋಲ್ಸ್ ಹತ್ರ ಜಾಸ್ತಿ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಬಾಡಿಯ ತೂಕ ಅನ್ನೋದು ಜಾಸ್ತಿ ಆಗುತ್ತೆ. ವೇರಿಯೇಷನ್ ಇರುತ್ತೆ. ಈಕ್ವೇಟರ್ಗೆ ಮತ್ತು ಪೋಲ್ಸ್ಗೆ ವೇರಿಯೇಷನ್ ಇರುತ್ತೆ. ಓಕೆ, ನೆಕ್ಸ್ಟ್ we see water droplets on the outer surface of glass containing ice cold water because ನಾವೇನಾದರೂ ಒಂದು ಗ್ಲಾಸ್ನ ತೊಗೊಂಡು ಅದ್ರ ಒಳಗಡೆ ಏನಾದರೂ ಕೋಲ್ಡ್ ವಾಟರ್ ಏನಾದರೂ ಹಾಕಿದ್ದೀರಾ ಅಂತ ಹೇಳಿದ್ರೆ ಆ ಗ್ಲಾಸ್ ಸುತ್ತ ಮಂಜು ಥರ ಒಂದು ಕವರ್ ಆಗಿರುತ್ತೆ, ಡ್ರಾಪ್ಲೆಟ್ಸ್ ಥರ ಕವರ್ ಆಗಿರುತ್ತೆ. ಏನಕ್ಕೆ ಅಂತ ಕೇಳಿದ್ದಾರೆ. ಈ ಅದಕ್ಕೆ ಆಪ್ಷನ್ ನೋಡ್ಕೊಳ್ಳೋದಾದರೆ ದ ವಾಟರ್ ವೇಪರ್ ಪ್ರೆಸೆಂಟ್ ಇನ್ ದ ಏರ್ ಆನ್ ಕಮಿಂಗ್ ಇನ್ ದ ಕಾಂಟ್ಯಾಕ್ಟ್ ವಿತ್ ಕೋಲ್ಡ್ ಗ್ಲಾಸ್ ಆಫ್ ವಾಟರ್ ಲೂಸಸ್ ಎನರ್ಜಿ. ಏನಂತ ಹೇಳಿದ್ರೆ ದ ವಾಟರ್ ನೀರಾವಿ ಏನಿರುತ್ತೋ, ನೀರಾವಿ ಬಂದು ಏನಾದರೂ ಹೊರಗಡೆ ಏರ್ಗೆ ಕಾಂಟ್ಯಾಕ್ಟ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ಒಂದು ಎನರ್ಜಿ, ಅದರ ಒಂದು ಶಕ್ತಿನ ಲಾಸ್ ಮಾಡ್ಕೊಳ್ಳುತ್ತೆ. ಆ ಒಂದು ಕಾರಣದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಹೊರಗಡೆ ಗ್ಲಾಸಿನ ಹೊರಗಡೆ ಒಂಥರ ಮಂಜಿನ ಪದರ ಥರ ಕಟ್ಟುವಂಥದ್ದು. ಓಕೆ, ನೆಕ್ಸ್ಟ್ ಕೆಳಗಿನವುಗಳಿಂದ ಸರಿಯಿಲ್ಲದ ಹೊಂದಿಕೆಯನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಮೀನುಗಳು ಶೀತ ರಕ್ತ ಪ್ರಾಣಿಗಳು, ಎಸ್ ರೈಟ್. ಪಕ್ಷಿಗಳು ಬಿಸಿ ರಕ್ತದ ಪ್ರಾಣಿಗಳು ಅನ್ನೋದಕ್ಕಿಂತ ಪಕ್ಷಿಗಳು ರೈಟ್, ಎಸ್ ರೈಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಸಸ್ತನಿಗಳು ಸ್ತನಗ್ರಂಥಿಗಳನ್ನು ಹೊಂದಿರುತ್ತವೆ, ರೈಟ್. ನೆಕ್ಸ್ಟ್ ಕಪ್ಪೆಗಳು 2 ಕೋಣೆಗಳುಳ್ಳ ಹೃದಯವನ್ನು ಹೊಂದಿರುತ್ತದೆ. ಕಪ್ಪೆಗಳಲ್ಲಿ 3 ಚೇಂಬರ್ ಹಾರ್ಟ್ ಇರುತ್ತೆ. ಓಕೆ, 3 ಕೋಣೆಗಳುಳ್ಳ ಹೃದಯ ಹೊಂದಿರುತ್ತೆ ಕಪ್ಪೆಗಳು, 2 ಅಲ್ಲ. ಸೊ ಅದಕ್ಕೋಸ್ಕರ ಅದು ಬಂದು ರಾಂಗ್ ಆಗಿರುತ್ತೆ. ಎ, ಬಿ ಮತ್ತು ಸಿ ರೈಟ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳೋದಾದ್ರೆ ಎಕನಾಮಿಕಲಿ ಇಂಪಾರ್ಟೆಂಟ್ ಇನ್ಸೆಕ್ಟ್ಸ್ ಲೈಕ್ ಹನಿ ಬಿ, ಸಿಲ್ಕ್ ವರ್ಮ್ ಆ್ಯಂಡ್ ಲ್ಯಾಕ್ ಇನ್ಸೆಕ್ಟ್ಸ್ ಬಿಲಾಂಗ್ ಟು ವಿಚ್ ಫೈಲಮ್ ಅಂತ ಕೇಳಿದ್ದಾರೆ. ಸೊ ಫೈಲಮ್ ಅಂತ ಹೇಳಿದ್ರೆ ಯಾವ ಒಂದು ವಿಭಾಗಕ್ಕೆ ಸೇರಿರುವಂಥದ್ದು ಅಂತ ಹೇಳಿದ್ರೆ ಇದು ಬಂದು ಆರ್ಥ್ರೋಪೋಡ ಆಗಿರುತ್ತೆ. ಆರ್ಥ್ರೋಪೋಡ್ಸ್ ಇನ್ಸೆಕ್ಟ್ಸ್ ಎಲ್ಲ ಆರ್ಥ್ರೋಪೋಡ್ಸ್ ಆಗಿರುತ್ತೆ. ಮೊಲಸ್ಕಾನಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಆಕ್ಟೋಪಸ್, ಸ್ನೈಲ್ ಬರುವಂಥದ್ದು ಇದಾಗಿದೆ. ಆಮೇಲೆ ಎಕಿನೋಡರ್ಮ್ಯಾಟಾನಲ್ಲಿ ಯಾವ್ದು ಬರುತ್ತೆ? ಸ್ಟಾರ್ ಫಿಶ್ ಮತ್ತು ಸಿ ಅರ್ಕಿನ್ಸ್ ಅಂತ ಹೇಳ್ತೀವಿ, ಸಿ ಅರ್ಕಿನ್ಸ್ ಅದು ಬರುವಂಥದ್ದು. ನೆಕ್ಸ್ಟ್ ಅನೇಲಿಡ ಯಾವುದು? ಲೀಚು ಮತ್ತು ಅರ್ಥವಮ್ ಬರುವಂಥದ್ದು. ಓಕೆ, ಸೊ ಇದು ಬಂದು ಆರ್ಥ್ರೋಪೋಡನಲ್ಲಿ ಯಾವ್ದು ಬರುತ್ತೆ? ಹನಿ ಬಿ, ಇನ್ಸೆಕ್ಟ್ಸ್ ಎಲ್ಲ ನಿಮಗೆ ಆರ್ಥ್ರೋಪೋಡನಲ್ಲಿ ಬರುವಂಥದ್ದು, ರೈಟ್.
ಸೊ ಫ್ರೆಂಡ್ಸ್, ನಿಮಗೇನಾದರೂ KEA ವತಿಯಿಂದ ನಡೆಸುವಂತಹ ಗ್ರೂಪ್ ಸಿ ಎಕ್ಸಾಮಿನೇಷನ್ಸ್ಗೆ ಬೇಕಾಗಿರುವಂತಹ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಸೈನ್ಸ್ ಟೋಟಲ್ 1500 ಕ್ವಶನ್ಸ್ ನಿಮಗೇನಾದರೂ ಬೇಕಿದ್ದಲ್ಲಿ ಕೆಳಗಡೆ ಕಾಣುತ್ತಿರೋ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ. ಇದು ಬಂದು ಪ್ರಾಕ್ಟೀಸ್ ಕ್ವಶನ್ಸ್ ಆಗಿರುತ್ತೆ. ಬೇಕಿದ್ದಲ್ಲಿ ನಿಮಗೆ ವಾಟ್ಸಪ್ ನಂಬರಲ್ಲಿ ಮೆಸೇಜ್ ಮಾಡಿ. ನೆಕ್ಸ್ಟ್ ನೋಡ್ಕೊಳ್ಳೋಣ. ಸೊ ಹೊಂದಿಸಿ ಬರೀ ಕೊಟ್ಟಿದ್ದಾರೆ. ಮತ್ತು ವಿನೇಗರ್ ಕರೆಕ್ಟ್ ಆಗಿದೆಯಾ? ಅಸಿಟಿಕ್ ಆಮ್ಲ ರೈಟ್ ಆಗಿರುತ್ತೆ. ಟೊಮ್ಯಾಟೊ ಆಕ್ಸಾಲಿಕ್ ಆಮ್ಲ ಇರುತ್ತೆ ಅದರಲ್ಲಿ. ಸೊ ಲಿಟಲ್ ಪರ್ಸೆಂಟ್ ಇರುತ್ತೆ ಟೊಮ್ಯಾಟೊನಲ್ಲಿ, ಜಾಸ್ತಿ ಅಂತ ಹೇಳೋದಕ್ಕೆ ಲಿಟಲ್ ಪರ್ಸೆಂಟ್ ಆಕ್ಸಾಲಿಕ್ ಆಸಿಡ್ ಇರುತ್ತೆ. ಓಕೆ, ಟೊಮೆಟೊನಲ್ಲಿ ನಿಮಗೆ ಆಕ್ಸಾಲಿಕ್ ಆಸಿಡ್ ಪ್ರೆಸೆನ್ಸ್ ಇರುತ್ತೆ, ಕಡಿಮೆ ಇರುತ್ತೆ. ಲಿಂಬೆನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರುತ್ತಾ? ಇರೋದಿಲ್ಲ. ಮೊಸರಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ? ಇರೋದಿಲ್ಲ. ಇವೆರಡು ಅದಲು ಬದಲಾಗಿದೆ. ಸೊ ಲಿಂಬೆನಲ್ಲಿ ಬಂದು ಸಿಟ್ರಿಕ್ ಆಮ್ಲ ಇರುತ್ತೆ, ಮೊಸರಲ್ಲಿ ಬಂದು ಲ್ಯಾಕ್ಟಿಕ್ ಆಮ್ಲ ಇರುವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಎ ಮತ್ತು ಬಿ ಮಾತ್ರ ರೈಟ್ ಆಗಿರುತ್ತೆ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಟ್ಯಾಕ್ಸೋನಮಿಕಲಿ ನಾಟ್ ಎ ಫಿಶ್? ಇವಾಗ ತಾನೇ ಬ್ಯಾಕ್ ಸ್ಲೈಡಲ್ಲಿ ನೋಡಿದ್ವಿ ಸ್ಟಾರ್ ಫಿಶ್ ಅನ್ನೋದು ಎಕಿನೋಡರ್ಮ್ಯಾಟಾನಲ್ಲಿ ಬರುವಂಥದ್ದು ಅಂತ. ಇಲ್ಲಿ ಕೆಳಗಡೆ ಅದೇ ಮ್ಯಾಕ್ರೆಲ್, ಶಾರ್ಕ್ ಇವೆಲ್ಲ ಬಂದು ಫಿಶ್ ಗಿದ್ನಲ್ಲೇ ಬರುತ್ತೆ. ಎಕ್ಸ್ಕ್ಯೂಸ್ ಮೈ. ಸ್ಟಾರ್ ಫಿಶ್ ಬಂದು ಎಕಿನೋಡರ್ಮ್ಯಾಟಾನಲ್ಲಿ ಬರುವಂಥದ್ದು. ಸೊ ಇಲ್ಲಿ ಎಕಿನೋಡರ್ಮ್ಯಾಟ ಆಗಿರುತ್ತೆ ಸ್ಟಾರ್ ಫಿಶ್ ಅನ್ನೋದು. ಸೊ ಅದು ಬಂದು ಆಪ್ಷನ್ನಿಂದ ರೈಟ್ ಆಗಿರಲ್ಲ. ಸೌಂಡ್ ಕ್ಯಾನ್ ಟ್ರಾವೆಲ್ ಥ್ರೂ ಸಾಲಿಡ್, ಲಿಕ್ವಿಡ್, ಗ್ಯಾಸಸ್. ಮೂರಲ್ಲಿ ಕೂಡ ಸೌಂಡ್ ಅನ್ನೋದು ಟ್ರಾವೆಲ್ ಆಗುತ್ತೆ. ಅಬ್ಸರ್ವೇಷನ್ ಆಫ್ CNG ಯ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ವಿಚ್ ಆಫ್ ದ ಫಾಲೋಯಿಂಗ್ ಗ್ಯಾಸ್ ಇಸ್ ರೆಸ್ಪೈರ್ಡ್ ಬೈ ಪ್ಲಾಂಟ್ಸ್? ನೋಡಿ, ಪ್ಲಾಂಟ್ಸ್ ಅನ್ನೋ ಸಸ್ಯಗಳು ಏನನ್ನು ಉಸಿರಾಡುತ್ತದೆ ಅಂತ ಕೇಳಿದ್ದಾರೆ. ಕನ್ಫ್ಯೂಸ್ ಆಗೋದಕ್ಕೆ ಇದನ್ನ ಕೇಳಿದ್ದಾರೆ. ರೆಸ್ಪೈರ್ಡ್ ಅಂತ ಕೇಳಿದ್ದಾರೆ. ಓಕೆ, ಟ್ರಾನ್ಸ್ಪೈರ್ಡ್ ಬೇರೆ, ರೆಸ್ಪೈರ್ಡ್ ಬೇರೆ. ಟ್ರಾನ್ಸ್ಪಿರೇಷನ್ ಬೇರೆ, ರೆಸ್ಪಿರೇಷನ್ ಬೇರೆ. ರೆಸ್ಪಿರೇಷನ್ ಅಂದರೆ ಸೇಮ್ ಬ್ರೀತ್ ಏನಿರುತ್ತೋ, ಲೈಕ್ ಹ್ಯೂಮನ್ಸ್ ಏನು ಬ್ರೀತ್ ಮಾಡ್ತಿರೋ ಸೇಮ್ ಅದೇ ಥರನೇ ಪ್ರೋಸೆಸ್ ಇರುತ್ತೆ ಸಸ್ಯಗಳಲ್ಲಿ. ಆಕ್ಸಿಜನ್ನ ತಗೊಂಡು ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಹಾಕುತ್ತೆ ರೆಸ್ಪಿರೇಷನಲ್ಲಿ. ಆದರೆ ಟ್ರಾನ್ಸ್ಪಿರೇಷನ್ ಟೈಮಲ್ಲಿ, ಫೋಟೋಸಿಂಥಸಿಸ್ ಅನ್ನೋ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ನ ಒಳಗಡೆ ಹಿಡ್ಕೊಂಡು ಆಕ್ಸಿಜನ್ನ ಲಿಬರೇಟ್ ಮಾಡುವಂಥದ್ದು. ಓಕೆ, ಸೊ ಕನ್ಫ್ಯೂಸ್ ಆಗೋಕೆ ಹೋಗಬೇಡಿ. ರೆಸ್ಪಿರೇಷನ್ ಬೇರೆ, ಟ್ರಾನ್ಸ್ಪಿರೇಷನ್ ಬೇರೆ, ಫೋಟೋಸಿಂಥಸಿಸ್ ಇದುವೇ ಒಂದು ಪ್ರೊಸೀಜರ್ ಬೇರೆ. ರೆಸ್ಪೈರ್ ಬಂದು ಸೇಮ್ ಥಿಂಗ್, ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ನ ಲಿಬರೇಟ್ ಮಾಡುತ್ತೆ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಎ ರಿನ್ಯೂವೇಬಲ್ ಎನರ್ಜಿ ಸೋರ್ಸ್? ರಿನ್ಯೂವೇಬಲ್ ಎನರ್ಜಿ ಸೋರ್ಸ್ಗೆ ಯಾವ್ದು ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಸೋಲಾರ್ ಎನರ್ಜಿ ರಿನ್ಯೂವೇಬಲ್ ಸೋರ್ಸ್ಗೆ ಇರುವಂಥದ್ದು. ಓಕೆ, ದ ಪ್ರಾಪರ್ಟಿ ಆಫ್ ಇನರ್ಷಿಯಾ ಇಸ್ ಮೋರ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್? ಎ ಕಾರ್, ಎ ಟ್ರಕ್, ಹಾರ್ಸ್ ಕಾರ್ಟ್, ಎ ಟಾಯ್ ಕಾರ್. ಈ ಮೂರಲ್ಲಿ ಕಂಪೇರ್ ಮಾಡಿದ್ರೆ ಟ್ರಕ್ಕಲ್ಲಿ ಜಾಸ್ತಿ ಇರುತ್ತೆ. ಐಡೆಂಟಿಫೈ ದ ಮಿಸ್ ಮ್ಯಾಚ್ ಪೇರ್ ಅಂತ ಕೇಳಿದ್ದಾರೆ. ಮಾಂಟ್ರಿಯಲ್ ಪ್ರೋಟೋಕಾಲ್ ಕೇಳಿದರೆ ಕಂಟ್ರೋಲ್ ಆಫ್ ಎಮಿಷನ್ ಆಫ್ ಓಝೋನ್ ಡಿಪ್ಲೀಷನ್. ಸೊ ಓಝೋನ್ ಡಿಪ್ಲೀಷನ್ ಬಗ್ಗೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಹೇಳುತ್ತೆ. ನೆಕ್ಸ್ಟ್ ಬಂದು ಎಲ್ನಿನೋ ಎಫೆಕ್ಟ್, ಆಡ್ ಕ್ಲೈಮೆಟಿಕ್ ಚೇಂಜಸ್. ಎಲ್ನಿನೋ ಎಫೆಕ್ಟ್ ನಾವೀಗ ಅನ್ಭವಿಸ್ತಾ ಇದ್ವಿ. ಏನು ಅಂತ ಹೇಳಿದ್ರೆ ನಮಗೆ ಮಾನ್ಸೂನ್ಸ್ ಅನ್ನೋದು ತುಂಬ ವೇರಿಯೇಷನ್ ಆಗುತ್ತೆ ಎಲ್ನಿನೋ ಸರಿಗಿನ್ನೂ ಆಗದೆ ಹೋದರೆ. ಸೊ ಮಾನ್ಸೂನ್ ಕಂಪ್ಲೀಟ್ಲಿ ಡಿಪೆಂಡ್ ಆಗಿರುವಂಥದ್ದು ಬಂದು ಎಲ್ನಿನೋ ಎಫೆಕ್ಟ್ ಮೇಲೆ. ಸೊ ಕ್ಲೈಮೇಟ್ ಚೇಂಜ್ ಸ್ವಲ್ಪ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ರೈಟ್ ಆಗಿರುತ್ತೆ. ಡಾಬ್ಸನ್ ಯೂನಿಟ್ಸ್ ಬಂದು ಇದು ಬಂದು ಓಝೋನ್ನ ಮೆಷರ್ಮೆಂಟ್ ಮಾಡುವಂಥ ಯೂನಿಟ್ ಆಗಿರುತ್ತೆ. ಇಲ್ಲಿ ಬಂದು ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕೊಟ್ಟಿದ್ದಾರೆ, ಇಲ್ಲ ಓಝೋನ್ನ ಮೆಷರ್ ಮಾಡುವಂಥ ಯೂನಿಟ್ ಡಾಬ್ಸನ್ ಯೂನಿಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಬಂದು UV ರೇಡಿಯೇಷನ್ ಬಂದು ಸ್ನೋ ಬ್ಲೈಂಡ್ನೆಸ್. ಸೊ ಇವೆಲ್ಲ ರೈಟ್ ಆಗಿರುತ್ತೆ. ಡಾಬ್ಸನ್ ಯೂನಿಟ್ಸ್ ಬಂದು ಓಝೋನ್ ಮೆಷರ್ಮೆಂಟ್ಗೆ ಮಾಡುವಂಥದ್ದು. ಓಕೆ, ಮಿಸ್ ಮ್ಯಾಚ್ ಪೇರ್ ಅದಾಗಿರುತ್ತೆ. ಸೌರಕೋಶಗಳಲ್ಲಿ ಬಳಸುವ ಧಾತು ಯಾವುದು ಅಂದರೆ ಸಿಲಿಕಾನ್ ಆಗಿರುತ್ತೆ. ರೈಟ್. ಸೊ ಇದು ಬಂದು ಯಾವ ಕಿರಣಗಳನ್ನು ಪತ್ತೆ ಹಚ್ಚಲು ಥರ್ಮೋಫೈಲ್ಗಳನ್ನು ಬಳಸುತ್ತಾರೆ? ಸೊ ಇದಕ್ಕೆ ಆನ್ಸರ್ ಬಂದು ತುಂಬ ಇದು ಮಾಡಿದ್ರಿ. ಸೊ ಅದಕ್ಕೆ ಆನ್ಸರ್ ಬಂದು ಬೇರೆ ಸಿಗ್ತಿದೆ. ಥರ್ಮೋಫೈಲ್ಸ್ ಅನ್ನೋದು ಬೇರೆ ಇದಾಗಿರುತ್ತೆ. ಸೊ ಅದಕ್ಕೆ ಆನ್ಸರ್ ಸಿಗಲಿಲ್ಲ. ಸೊ ಏನಾದರೂ ಸಿಕ್ಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನೀವೇ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ 20 ಹರ್ಟ್ಸ್ಗಳಿಂದ ಕಡಿಮೆ ಆವರ್ತನ ಇರುವ ಶಬ್ದಗಳನ್ನು ಏನೆನ್ನುವರು? ಸೊ 20 ಹರ್ಟ್ಸ್ ಕೆಳಗಡೆ ಇರುವಂಥದ್ದನ್ನ ಇನ್ಫ್ರಾಸೋನಿಕ್ ಅಂತ ಹೇಳ್ತೀವಿ. ಇನ್ಫ್ರಾಸೋನಿಕ್. ಅದೇ 20 ಕಿಲೋ ಹರ್ಟ್ಸ್ಗಿಂತ ಜಾಸ್ತಿ ಇರೋದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಅಲ್ಟ್ರಾಸೋನಿಕ್ ಅಂತ ಕರಿತೀವಿ. ಸೊ ಅಲ್ಟ್ರಾಸೋನಿಕ್, ಇನ್ಫ್ರಾಸೋನಿಕ್ ಅಂತ ಹೇಳಿದ್ರೆ ಕೇವಲ 20 ಹರ್ಟ್ಸ್ಗಳು ಮಾತ್ರ ಕಡಿಮೆ. ಓಕೆ, ನೆಕ್ಸ್ಟ್ ಬಂದು ಅಲ್ಟ್ರಾಸೋನಿಕ್ ಬಂದು 20 ಕಿಲೋ ಹರ್ಟ್ಸ್. ನೋಡಿ, ಕೆ ಅಂತ ಇರುತ್ತೆ, ಕಿಲೋ ಹರ್ಟ್ಸ್ ಆಗಿರುತ್ತೆ. ಓಕೆ, ವಿದ್ಯುತ್ ದರ್ಶಕ ಉಪಕರಣವನ್ನು ಎಲೆಕ್ಟ್ರೋಸ್ಕೋಪ್ ಯಾವುದನ್ನು ಪತ್ತೆ ಹಚ್ಚಲು ಬಳಸಲಾಗುತ್ತದೆ? ಇದು ಬಂದು ಎಲೆಕ್ಟ್ರಿಕ್ ಚಾರ್ಜ್ ಆಗಿರುತ್ತೆ. ಎಲೆಕ್ಟ್ರಿಕ್ ಚಾರ್ಜ್ ಅಂದರೆ ವಿದ್ಯುತ್ ಆವೇಶ. ಸೊ ಎಲೆಕ್ಟ್ರಿಕ್ ಚಾರ್ಜ್ ಆಗಿರುತ್ತೆ. ಓಕೆ, ಮೆದುಳಿನ ಯಾವ ಭಾಗವು ನಮ್ಮ ದೇಹದ ಸ್ನಾಯುವಿನ ಚಟುವಟಿಕೆಗಳ ಸಮತೋಲನ ಮತ್ತು ಸಮನ್ವಯವನ್ನು ನಿಯಂತ್ರಿಸುತ್ತದೆ? ಇದಕ್ಕೆ ಆನ್ಸರ್ ಬಂದು ಸೆರೆಬೆಲ್ಲಮ್.
ಸೆರೆಬೆಲ್ಲಮ್ ಬಂದು ನಾವು ದೇಹದ ಸ್ನಾಯುಗಳು ಅಂದರೆ ಟಿಶ್ಯೂಸ್ನ ರೆಗ್ಯುಲೇಷನ್ ಮಾಡುವಂತಹ ಕೆಲಸ ಮಾಡ್ತಿರುತ್ತೆ. ಸೆರೆಬ್ರಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ವಾಕ್ ಮಾಡುವಂಥದ್ದು, ಥಿಂಕ್ ಮಾಡುವಂಥದ್ದು. ಇದಾಗಿದೆ. ಆಮೇಲೆ ಸೆನ್ಸರಿ ಆ್ಯಕ್ಷನ್ಸ್ ಏನಿರುತ್ತೋ ಕಣ್ಣು ಟಚ್ಚು ಮತ್ತು ಸ್ಮೆಲ್ ಮಾಡುವಂಥದ್ದು, ಇವೆಲ್ಲ ಸೆರೆಬ್ರಮ್ ನೋಡ್ಕೊಳುತ್ತೆ. ನೆಕ್ಸ್ಟ್ ಬಂದು ಮೆಡುಲಾ ಆಬ್ಲಾಂಗೇಟ ಏನು ಮಾಡುತ್ತೆ ಅಂತ ಹೇಳಿದ್ರೆ ಬ್ರೀತ್ ಕಂಟ್ರೋಲ್ ಮಾಡುವಂಥದ್ದು, ಹಾರ್ಟ್ ರೇಟ್ನ ನೋಡ್ಕೊಳ್ಳುವಂಥದ್ದು, BP ಇದು ಮಾಡ್ಕೊಳ್ಳುವಂಥ ರೆಗ್ಯುಲೇಟ್ ಮಾಡ್ಕೊಳ್ಳುವಂಥದ್ದು, ಇವೆಲ್ಲ ಬಂದು ಮೆಡುಲಾ ನೋಡ್ಕೊಳ್ಳುವಂಥದ್ದು. ಓಕೆ, ಸೊ ಬ್ರೈನಿನ ಒಂದು ಥಿಂಗ್ಸ್ ಇವೆಲ್ಲ ಏನೆಲ್ಲ ಬ್ರೈನ್ ಅನ್ನೋದು ಕಂಟ್ರೋಲ್ ಮಾಡುತ್ತೆ, ಬ್ರೈನ್ ಆಕ್ಟಿವಿಟಿ ಏನಾಗಿರುತ್ತೆ ಅಂತ. ಸೊ ಆವರ್ತಕ ಕೋಷ್ಟಕದಲ್ಲಿ ಪರಮಾಣುವಿನ ಸಂಖ್ಯೆ 99 ಇರುವ ಧಾತು ಯಾವುದು ಅಂತ ಹೇಳಿದ್ರೆ ಐನ್ಸ್ಟೀನಿಯಂ ಆಗಿರುತ್ತೆ. ಐನ್ಸ್ಟೀನಿಯಂ ಆಗಿರುತ್ತೆ. ವಿಟಮಿನ್ B12 ನಲ್ಲಿರುವ ಲೋಹವು ಯಾವುದು? ಕೊಬಾಲ್ಟ್. ಓಕೆ, ಕೊಬಾಲ್ಟ್ ಆಗಿರುತ್ತೆ. ಸೊ ಇದರ ಇನ್ನೊಂದು ಅಂಶ ಏನಾಗಿರುತ್ತೆ ಅಂತ ಹೇಳಿದ್ರೆ ಕೊಬಾಲಮೀನ್ ಆಗಿರುತ್ತೆ ಅಂಶ ಇದು. ಸೊ ಕೊಬಾಲಮೀನಲ್ಲಿ ಯಾವುದು ಮೇಜರ್ ಆಗಿರುತ್ತೆ ಅಂತ ಹೇಳಿದ್ರೆ ಕೊಬಾಲ್ಟ್ ಆಗಿರುತ್ತೆ. ಓಕೆ, ಕೆಳಕಂಡ ಯಾವ ಕ್ರಿಯೆಯು ರಾಸಾಯನಿಕ ಬದಲಾವಣೆ ಆಗಿರುತ್ತದೆ? ಸೊ ಮಂಜುಗಡ್ಡೆ ಕರಗೋದು, ನ್ಯಾಪ್ತಲಿನ ಉತ್ಖನನ, ನೆಕ್ಸ್ಟ್ ಬಂದು ನೀರು ಮಂಜುಗಡ್ಡೆ ಆಗೋದು, ಇವೆಲ್ಲ ಫಿಸಿಕಲ್ ಚೇಂಜಸ್ ಆಗಿರುತ್ತೆ. ಮೇಣದ ಬತ್ತಿ ಉರಿಯುವುದು, ಇದರಿಂದ ಗ್ಯಾಸ್ ಲಿಬರೇಟ್ ಆಗುತ್ತೆ. ಸೊ ಅದರಿಂದ ಇದು ಬಂದು ಮೇಣದ ಬತ್ತಿ ಉರಿಯುವುದು ರೈಟ್ ಆಗಿರುತ್ತೆ, ಕೆಮಿಕಲ್ ಚೇಂಜ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಈ ಕೆಳಕಂಡ ಯಾವ ದ್ರಾವಣವು ಟೆಂಡಾಲ್ ಪರಿಣಾಮವನ್ನು ಉಂಟು ಮಾಡುತ್ತದೆ? ಇದರಲ್ಲಿ ನೋಡ್ಕೊಳ್ಳೋದಾದ್ರೆ ಸ್ಕಾಚ್ ದ್ರಾವಣ ಆಗಿರುತ್ತೆ, ಸ್ಟಾರ್ಚ್. ಓಕೆ, ಜಾಗತಿಕ ತಾಪಮಾನದಲ್ಲಿ ಪಾತ್ರ ವಹಿಸುವ ಇಂಗಾಲದ ಡೈಆಕ್ಸೈಡ್ನಂತಹ ಅನಿಲಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಹಸಿರುಮನೆ ಅನಿಲಗಳು, ಗ್ರೀನ್ ಹೌಸ್ ಗ್ಯಾಸ್. ಭೂಕಂಪ ಸುನಾಮಿಯಿಂದ ಉಂಟಾದ ಪರಮಾಣು ಅಪಘಾತವು ಎಲ್ಲಿ ಸಂಭವಿಸಿತು ಅಂತ ಕೇಳಿದ್ದಾರೆ. ಸೊ ಇದು ಬಂದು ಫುಕುಶಿಮಾನಲ್ಲಿ 2011ರಲ್ಲಿ, ಜಪಾನಿನ ಫುಕುಶಿಮಾ. ಇಲ್ಲಿ ನೋಡ್ಕೊಳ್ಳೋದಾದ್ರೆ ಡಿ ಆಪ್ಷನ್ ಇದೆ, ಚೆರ್ನೋಬಿಲ್ ಎಲ್ಲಾಗುತ್ತೆ ಅಂತ ಹೇಳಿದ್ರೆ ರಷ್ಯಾನಲ್ಲಾಗುತ್ತೆ. ಸೊ ಫಸ್ಟ್ ಎಲ್ಲದಕ್ಕಿಂತ ದೊಡ್ಡದಾದಂತಹ ನ್ಯೂಕ್ಲಿಯರ್ ದುರಂತ ಇದೆ. ಅದರ ಅದೃಷ್ಟ ಚೆನ್ನಾಗಿತ್ತು, ಇದರಿಂದ ಏನೊಂದು ದೊಡ್ಡ ಇಂಪ್ಯಾಕ್ಟ್ ಏನಾಗಲಿಲ್ಲ. ಅದಷ್ಟು ಕಡೆ ಎಲ್ಲ ಸರಿ ಹೋಯಿತು. ಚೆರ್ನೋಬಿಲ್ ಇದೇನಾದರೂ ಆಗಿದ್ದಿದ್ರೆ ದೊಡ್ಡದಾಗಿ ಅರ್ಧ ರಷ್ಯಾ ಕಳ್ಕೊತಾ ಇತ್ತು. ಅಷ್ಟು ದೊಡ್ಡ ಒಂದು ಇನ್ಸಿಡೆಂಟ್ ಆಗೋದು ನ್ಯೂಕ್ಲಿಯರ್ದು ಡಿಸಾಸ್ಟರ್ ಚೆರ್ನೋಬಿಲ್. ಓಕೆ, ಇದನ್ನ ನೆಕ್ಸ್ಟ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಚೆರ್ನೋಬಿಲ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ರಷ್ಯಾನಲ್ಲಿ ಬರುತ್ತೆ. ಇದು ಬಂದು ಒಂದು ನ್ಯೂಕ್ಲಿಯರ್ ದುರಂತ ಆಗಿರುತ್ತೆ. ಮನೆಯ ಅಡುಗೆ ತ್ಯಾಜ್ಯವನ್ನು ನಿರ್ವಹಿಸುವ ಅತ್ಯುತ್ತಮ ಮಾರ್ಗವೆಂದರೆ ಅದು ಬಂದು ಮಿಶ್ರ ಗೊಬ್ಬರದಲ್ಲಿ ತುಂಬಿಸುವುದು. ಸೊ ಗೊಬ್ಬರ ಮಾಡಿಕೊಳ್ಳುವಂಥದ್ದು. ನೈಟ್ರೇಟ್ಗಳಿಂದ ಕಲುಷಿತಗೊಂಡ ಅಂತರ್ಜಲದ ಸೇವನೆಯು ಯಾವುದಕ್ಕೆ ಕಾರಣವಾಗುತ್ತದೆ? ನೈಟ್ರೇಟ್ಗಳು ಅಂದರೆ ಬ್ಲೂ ಬೇಬಿ ಸಿಂಡ್ರೋಮ್. ಕ್ಯಾಡ್ಮಿಯಮಿಂದ ಯಾವ ರೋಗ ಬರುತ್ತೆ? ಇಠಾಯಿ ಬರುವಂಥದ್ದು. ಫ್ಲೂರೈಡಿಂದ ಫ್ಲೂರೋಸಿಸ್ ಬರುವಂಥದ್ದು. ನೆಕ್ಸ್ಟ್ NPCDCS, ಇದು 2010ರಲ್ಲಿ ಭಾರತ ಸರ್ಕಾರವು ಜಾರಿಗೆ ತಂದ ರಾಷ್ಟ್ರಮಟ್ಟದ ಆರೋಗ್ಯ ಕಾರ್ಯಕ್ರಮವಾಗಿದ್ದು, ಇದು ಈ ಕೆಳಗಿನ ಯಾವ ರೋಗವನ್ನು ನಿಯಂತ್ರಿಸುವ ಮತ್ತು ತಡೆಗಟ್ಟುವ ಗುರಿಯನ್ನು ಹೊಂದಿದೆ? ಸಿಂಪಲ್, ಇದು ನಾನ್ ಕಾಂಟೇಜಿಯಸ್ ಆಗಿರುತ್ತೆ. ನಾನ್ ಕಾಂಟೇಜಿಯಸ್ ಇದರಲ್ಲಿ ಯಾವುದಾದಿರುತ್ತೆ? ಕ್ಯಾನ್ಸರು, ಡಯಾಬಿಟಿಸು, ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಪಾರ್ಶ್ವವಾಯು ಆಗಿರುತ್ತೆ. ಸೊ ಅತಿಸಾರ ನೆಗಡಿ ಇದು ಬಂದು ಕಮ್ಯುನಿಕಬಲ್ ಡಿಸೀಸ್ ಇಂದನೂ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ 4 ಬಂದು ನಾನ್ ಕಾಂಟೇಜಿಯಸ್, ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ನಾವು ಚೂಸ್ ಮಾಡಬೇಕಾಗಿರುತ್ತೆ. ಸೊ ಆಪ್ಷನ್ ಬಂದು 1, 2, 3 ಆ್ಯಂಡ್ 6. ನೆಕ್ಸ್ಟ್, ದೇಹದ ತೂಕ ಯಾವುದರಲ್ಲಿ ಗರಿಷ್ಠವಾಗಿರುತ್ತದೆ? ಭೂಮಿಯ ಧ್ರುವಗಳು. ಸೊ ಲಾಸ್ಟ್ ಸ್ಲೈಡಲ್ಲೇ ನಾವು ನೋಡ್ಕೊಂಡಿದ್ದೀವಿ, ಸಮಭಾಜಕ ವೃತ್ತದಿಂದ ಒಬ್ಬ ವ್ಯಕ್ತಿ ಮೇಲೆ ಧ್ರುವದ ಕಡೆ ಹೋದಾಗ ಅವನ ತೂಕ ಹೆಚ್ಚಾಗುತ್ತದೆ. ನೋಡಿ, ಮತ್ತೆ ರಿಪೀಟ್ ಆಗಿದೆ ಕ್ವಶನ್. ಓಕೆ, ದೇಹದ ತೂಕ ಭೂಮಿಯ ಧ್ರುವಗಳಲ್ಲಿ ಗರಿಷ್ಠವಾಗಿರುತ್ತೆ. ಮೇಣದ ಬತ್ತಿಯನ್ನು ತಯಾರಿಸಲು ಯಾವ 2 ಘಟಕಗಳನ್ನು ಸೇರಿಸಲಾಗುತ್ತದೆ? ಸೊ ಇದರಲ್ಲಿ ಪ್ಯಾರಾಫಿನ್ ವ್ಯಾಕ್ಸ್ ಮತ್ತು ಸಿಟ್ರಿಕ್ ಆಮ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅದೊಂದು ಬೇಸ್ ಥರ ಯೂಸ್ ಮಾಡ್ತಾರೆ. ಸೊ ಬೇಸ್ ಥರ ಯೂಸ್ ಮಾಡುವಂಥದ್ದು ಸ್ಟಿರಿಕ್ ಆಮ್ಲ. ನಾನು ನೋಡಿ ಸಿಟ್ರಿಕ್ ಅಂತ ಇದ್ದೀನಿ, ಇಟ್ಸ್ ಬಂದು ಸ್ಟಿರಿಕ್ ಆಮ್ಲ ಮತ್ತು ಪ್ಯಾರಾಫಿನ್ ವ್ಯಾಕ್ಸ್, ಇವೆರಡೂ ಬಂದು ಕ್ಯಾಂಡಲಲ್ಲಿ ಯೂಸ್ ಮಾಡುವಂಥದ್ದು. ಸೊ ಜೇನಿನ ಮೇಣ ಬಿ ವ್ಯಾಕ್ಸ್ ಕೂಡ ಯೂಸ್ ಮಾಡ್ತಿದ್ರು, ಬಟ್ ಹಳೆ ಪ್ರೋಸೆಸ್ ಅದು. ಸೊ ಹಳೆ ಪ್ರೋಸೆಸ್ ನಾವು ತಗೊಳ್ಳೋ ಹಾಗಿಲ್ಲ, ಇವಾಗ ಏನಿದೆಯೋ ಅದನ್ನು ನಾವು ತಗೊಬೇಕಾಗಿರುತ್ತೆ. ಪ್ಯಾರಾಫಿನ್ ವ್ಯಾಕ್ಸ್ ಮತ್ತು ಸ್ಟಿರಿಕ್ ಆಮ್ಲ ಬಂದು ಬೇಸ್ ಆಗಿ ಕೆಲಸ ಮಾಡುತ್ತೆ. ಸೊ ಅದರಿಂದ ಎ ಮತ್ತು ಸಿ ಆಗಿರುತ್ತೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಉಪ್ಪು ನೀರಿನಲ್ಲಿ ಮಾವಿನಕಾಯಿಗಳನ್ನು ನೆನೆದಾಗ ಮಾವಿನಕಾಯಿಯ ಸಂಕುಚಿತಗೊಳ್ಳುತ್ತದೆ. ಶುದ್ಧ ನೀರಿನಲ್ಲಿದ್ದಾಗ ಹೂವುಗಳು ಪುನರ್ಜೀವಿತವಾಗುತ್ತದೆ. ಲವಣಯುಕ್ತ ನೀರಿನಲ್ಲಿದ್ದಾಗ ರಕ್ತದ ಕಣಗಳು ಕುಸಿಯುತ್ತದೆ. ಬಹಳಷ್ಟು ಉಪ್ಪು ಅಥವಾ ಉಪ್ಪು ಸಹಿತ ಆಹಾರವನ್ನು ಸೇವಿಸುವ ಜನರು ಅಂಗಾಂಶ ಕೋಶಗಳು ಮತ್ತು ಅಂತರ್ಕೋಶದಲ್ಲಿ ಸ್ಥಳಗಳಲ್ಲಿ ನೀರಿನ ಧಾರವನ್ನು ಅನುಭವಿಸುತ್ತಾರೆ. ಸೊ ಇದು ಬಂದು ಯಾವುದು ಅಂತ ಹೇಳಿದ್ರೆ ಆಸ್ಮೋಸಿಸ್ ಮತ್ತು ಸೆಡಿಮೆಂಟೇಷನ್ ಆಗಿರುತ್ತೆ.
ಸೊ ನೀವೇನಾದರೂ ಲೈಕ್ ನೋಡಿ ಗಂಟಲಲ್ಲಿ ಏನಾದರೂ ಊತ ಇದ್ರೆ ಬಿಸಿ ನೀರಿಂದ ಗಾಗಲ್ ಮಾಡಿ ಅಂತ ಹೇಳ್ತಾರೆ. ಸೊ ಬಿಸಿ ನೀರು ಮತ್ತು ಉಪ್ಪಿಂದ ಗಾಗಲ್ ಮಾಡಿ ಅಂತ ಹೇಳ್ತಾರೆ. ಸೊ ಏನು ಅಂತ ಹೇಳಿದ್ರೆ ಉಪ್ಪನ್ನು ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ನೀರನ್ನು ಹೇಳ್ಕೊಳ್ಳುವಂಥ ಕೆಪಾಸಿಟಿ ಇರುತ್ತೆ ಆಸ್ಮೋಸಿಸ್ ಥರ. ಓಕೆ, ಸೊ ಇದು ಬಂದಕ್ಕೆ ಆನ್ಸರ್ ಬಂದು ಆಸ್ಮೋಸಿಸ್ ಮತ್ತು ಸೆಡಿಮೆಂಟೇಷನ್ ಆಗಿರುತ್ತೆ. ಸಸ್ಯಗಳ ಬೆಳವಣಿಗೆ ಸಣ್ಣ ಪ್ರಮಾಣದಲ್ಲಿ ಬೇಕಾಗುವ ಸೂಕ್ಷ್ಮ ಪೋಷಕಾಂಶಗಳು. ಇಲ್ಲಿ ನೋಡಿ ಸೂಕ್ಷ್ಮ ಅಂತ ಕೇಳಿದ್ದಾರೆ, ಸಣ್ಣ ಪ್ರಮಾಣದಲ್ಲಿ ಕೇಳಿದ್ದಾರೆ ಅಂದರೆ ಮೈಕ್ರೋನ್ಯೂಟ್ರಿಯೆಂಟ್ಸ್. ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಬೇರೆ, ಅದು ಹೆಚ್ಚಿನ ಪ್ರಮಾಣದಲ್ಲಿ ಬೇಕು. ಸೊ ಫಸ್ಟ್ ನಾವಿಲ್ಲಿ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಯಾವುದು? ಎನ್ ಪಿ ಕೆನ ನೋಡ್ಕೊಂಡ್ಬಿಟ್ರೆ ಈಸಿ ಆಗಿರುತ್ತೆ. ಯಾವುದು ಎನ್ ಪಿ ಕೆ ಅಂತ ಹೇಳಿದ್ರೆ ನೈಟ್ರೋಜನ್ನು, ಪೊಟ್ಯಾಷಿಯಮು ಮತ್ತು ಫಾಸ್ಫರಸ್ ಆಗಿರುತ್ತೆ. ಓಕೆ, ಈ ಮೂರನ್ನ ನಾವು ಎಲಿಮಿನೇಟ್ ಮಾಡಿಬಿಟ್ರೆ ನಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಿಕ್ಕುವಂಥ ಚಾನ್ಸಸ್ ಇರುತ್ತೆ. ಇದರಲ್ಲಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಎದ್ನಲ್ಲಿದೆ? ಎರಡನೇ ಆಪ್ಷನ್ನಲ್ಲಿ ಸಾರಜನಕ ಇದೆ ಮತ್ತು ರಂಜಕ ಇದೆ. ಮೂರನೇ ಆಪ್ಷನಲ್ಲಿ ರಂಜಕ ಇದೆ. ನಾಲ್ಕನೇ ಆಪ್ಷನ್ ಪೊಟ್ಯಾಷಿಯಂ ಮತ್ತು ಸಾರಜನಕ ಇದೆ. ಎನ್ ಪಿ ಕೆ. ಓಕೆ, ನೈಟ್ರೋಜನ್, ಪೊಟ್ಯಾಷಿಯಂ, ಫಾಸ್ಫರಸ್. ಓಕೆ, ಫಾಸ್ಫರಸ್ನ ಕನ್ನಡದಲ್ಲಿ ರಂಜಕ ಅಂತ ಹೇಳ್ತೀವಿ. ಓಕೆ, ನೈಟ್ರೋಜನ್ನ ಸಾರಜನಕ ಅಂತ ಹೇಳ್ತೀವಿ. ಸೊ ಈ ಮೂರು ಆಪ್ಷನ್ನ ನಾವು ಎಲಿಮಿನೇಟ್ ಮಾಡಿದ್ರೆ ಫಸ್ಟ್ ಆಪ್ಷನ್ ನಮಗೆ ಈಸಿಯಾಗಿ ನಾವು ಚೂಸ್ ಮಾಡ್ಕೊಬೋದು. ಯಾವುದು ಅಂತ ಹೇಳಿದ್ರೆ ಬೋರಾನ್, ತಾಮ್ರ, ಕ್ಲೋರಿನ್ ಮತ್ತು ಸತು ಆಗಿರುತ್ತೆ. ನೆಕ್ಸ್ಟ್ ಹೊಂದಿಸಿ ಬರೀರಿ ಕೇಳಿದರೆ ಕ್ರೋಮಿಯಂ ಚಕ್ರದ ರಿಮ್ಗಳು ಮತ್ತು ಸ್ನಾನಗೃಹದ ನಲ್ಲಿಗಳಲ್ಲಿ ಮೇಲೆ ವಿದ್ಯುತ್ ಲೇಪನ, ಬೆಳ್ಳಿ ಆಭರಣಗಳ ಮೇಲೆ ವಿದ್ಯುತ್ ಲೇಪನ, ತವರ ಆಹಾರದ ಕ್ಯಾನ್ಗಳ ಕಬ್ಬಿಣದ ಮೇಲೆ ವಿದ್ಯುತ್ ಲೇಪನ, ಸತು ಸೇತುವೆ ಮತ್ತು ಆಟೋಮೊಬೈಲ್ ಕಬ್ಬಿಣ ಮೇಲೆ ವಿದ್ಯುತ್ ಲೇಪನ ಮಾಡುವಂಥ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಸೊ ಇದನ್ನ ಲೇಪನ ಮಾಡುವಂಥದ್ದು, ಸೊ ಒಂದು ಕವರಿಂಗ್ ಕೋಟಿಂಗ್ ಕೊಡುವಂಥದ್ದು. ನೆಕ್ಸ್ಟ್, ಪುರುಷ ಸಂಗಾತಿಯು ಸ್ತ್ರೀಗೆ ವೀರ್ಯಪೂರಣ ಮಾಡಲು ವಿಫಲವಾದಾಗ ಅಥವಾ ಅವನ ಸ್ಖಲಿತದಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯ ವೀರ್ಯಾಣುಗಳಿದ್ದಾಗ ಅದು ಬಂಜೆತನಕ್ಕೆ ದಾರಿ ಮಾಡಿಕೊಡುತ್ತದೆ. ಇದನ್ನು ಕೆಳಗಿನ ಯಾವ ಒಂದು ತಾಂತ್ರಿಕತೆಯಿಂದ ಬಳಸಿ ಸರಿಪಡಿಸಬಹುದು? ಸೊ ಇದನ್ನು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ, ಕೃತಕ ವೀರ್ಯಪೂರಣ ಅಂತ ಹೇಳ್ತೀವಿ. ಸೊ ಹೊಸ ಒಂದು IVF ಟೆಕ್ನಾಲಜಿಗಳೆಲ್ಲ ಬಂದಿದೆ ಅಲ್ವಾ, ಇದರಲ್ಲಿ ಈ ಒಂದು ಪ್ರೋಸೆಸ್ನ ಮಾಡಿಕೊಡುವಂಥದ್ದು. ಯಾವಾಗ ಸ್ಪರ್ಮ್ ಕೌಂಟ್ ಕಡಿಮೆ ಇರುತ್ತೋ, ಸೊ ಈ ಒಂದು ಪ್ರೋಸೆಸ್ಸಿಂದ ಒಂದು ಮಗುನ ಲೈಕ್ ಸ್ಪರ್ಮ್ ಪ್ರೊಡಕ್ಷನ್ನ ಮಾಡುವಂಥದ್ದು. ಸೊ ಇದು ಬಂದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್, ಮಾನವ ರಕ್ತ ಪರಿಚಲನಾ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ECGಯು ಕಾರ್ಡಿಯಾಕ್ ಚಕ್ರದಲ್ಲಿನ ಹೃದಯ ವಿದ್ಯುತ್ ಚಟುವಟಿಕೆ ಚಿತ್ರಾತ್ಮಕ ನಿರೂಪಣೆಯಾಗಿದೆ, ರೈಟ್? ಅಧಿಕ ರಕ್ತದೊತ್ತಡ ಎಂದರೆ ಸಾಮಾನ್ಯವಾದ 120/80 mmHg ಕಡಿಮೆ ಇರುವ ರಕ್ತದ ಒತ್ತಡವಾಗಿದೆ. ಕಡಿಮೆ ಅಲ್ಲ, ಅಧಿಕ ರಕ್ತ ಒತ್ತಡ ಜಾಸ್ತಿ ಅಲ್ವಾ. ಸೊ 120/80 ಜಾಸ್ತಿ ಇರುತ್ತೆ, ಇಲ್ಲಿ ಕಡಿಮೆ ಕೊಟ್ಟಿದ್ದಾರೆ. ಸೊ ಇದು ಬಂದು ಲೋ BP ಆಗಿರುತ್ತೆ. ಸೊ ಅದಕ್ಕೆ ಆಪ್ಷನ್ 2 ಬಂದು ರಾಂಗ್ ಆಗಿರುತ್ತೆ, ಆಪ್ಷನ್ 1 ರೈಟ್ ಆಗಿರುತ್ತೆ. ಹೇಳಿಕೆ 1 ರೈಟ್ ಆಗಿರುತ್ತೆ, ಹೇಳಿಕೆ 2 ತಪ್ಪಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳೋದಾದ್ರೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಅನೋಫಿಲಿಸ್ ಸೊಳ್ಳೆಗಳು ಏನಕ್ಕೆ ಕಾಸ್ ಮಾಡುತ್ತೆ? ಮಲೇರಿಯಾ. ಏಡಿಸ್ ಬಂದು ಡೆಂಗ್ಯೂ. ಕ್ಯೂಲೆಕ್ಸ್ ಬಂದು ಎಲಿಫ್ಯಾಂಟಿಸಿಸ್. ಟೆಟ್ಸೆ ಫ್ಲೈ ಬಂದು ಆಫ್ರಿಕನ್ ಸ್ಲೀಪಿಂಗ್ ಸಿಕ್ನೆಸ್, ಈ ಒಂದು ಕಾಸ್ ಮಾಡುವಂಥದ್ದು. ಓಕೆ, ಸೊಳ್ಳೆಗಳು ಮತ್ತು ಅದು ಯಾವ ಒಂದು ರೋಗನ ತರುತ್ತೆ ಅಂತ ಕೇಳಿರುವಂಥದ್ದು. In sugar industry, in the manufacture of ethyl alcohol from molasses, the enzymes which convert sugar into glucose and glucose into ethyl alcohol respectively are so zymase ಮತ್ತು amylase. ಎಲೆಕ್ಟ್ರಿಕ್ ಫ್ಯೂಸ್ನ ಕಾರ್ಯಾಚರಣೆ ತತ್ವವನ್ನು ಇದನ್ನು ಅವಲಂಬಿಸುತ್ತದೆ. ವಿದ್ಯುತ್ ಪ್ರವಾಹದ ಜೌಲ್ನ ತಾಪೀಯ ಪರಿಣಾಮ. ಸೊ ಜೌಲ್ ಇದಾಗಿರುತ್ತೆ ಎಲೆಕ್ಟ್ರಿಕ್ ಫ್ಯೂಸಲ್ಲಿ, ನಿಮಗೆ ಮೈಂಡ್ ಬಂದು ಜೌಲ್. ಓಕೆ, ಜೌಲ್ನ ಪರಿಣಾಮನ ಇದು ಮಾಡೋದು. ನೆಕ್ಸ್ಟ್ ನೋಡ್ಕೊಳ್ಳೋಣ, ಐಸೋಪ್ಲೇಟ್ ನಕ್ಷೆಗಳು ಮತ್ತು ಭೌಗೋಳಿಕ ನಿರ್ದಿಷ್ಟ ಪ್ರಕಟಗಳು. ಐಸೋ ಹೈಟ್ಸ್ ಅಂದರೆ ಏನಾಗಿರುತ್ತೆ? ಸಮಾನ ಪ್ರಮಾಣದ ಮಳೆ. ಐಸೋ ಬಾರ್ ಅಂದರೆ ಒತ್ತಡ. ಐಸೋ ಬಾತ್ಸ್ ಅಂದರೆ ಸಮಾನ ಪ್ರಮಾಣದ ಆಳ. ಐಸೋ ಲೈನ್ಸ್ ಅಂತ ಹೇಳಿದ್ರೆ ಸಮಾನ ಪ್ರಮಾಣದ ಲವಣತೆ. ಓಕೆ, ಮಲೆನಾಡು ಪ್ರದೇಶದ ಸ್ಥಳೀಯ ಅಸ್ಥಿ ಸಂಧಿವಾತದ ಕ್ರಿಪ್ಲಿಂಗ್ ಡಿಸಾರ್ಡರ್ ಅನ್ನು 1975ರಲ್ಲಿ ಗುರುತಿಸಲಾಗಿದ್ದು ಏನೆಂದು ಕರೆಯುತ್ತಾರೆ? ಕ್ಯಾಸನೂರು ಕಾಡು ರೋಗ. ಸುತ್ತುವರಿದ ಶಬ್ದದ ಮಾಪನ ಘಟಕವಾಗಿದೆ, ಡೆಸಿಬಲ್. ಶಬ್ದದ ಯಾವುದು ಮಾಪನ ಅಂತ ಹೇಳಿದ್ರೆ ಡೆಸಿಬಲ್ ಆಗಿರುತ್ತೆ. ರಿವರ್ಸ್ ಆಸ್ಮೋಸಿಸ್ ಯಾವುದರಿಂದ ಖನಿಜಗಳನ್ನು ತೆಗೆದುಹಾಕಲು ಬಳಸುವ ಒಂದು ವಿಧಾನವಾಗಿದೆ. ಕುಡಿಯುವ ನೀರಿನ ಮತ್ತು ಸಂಸ್ಕರಿತ ತ್ಯಾಜ್ಯವನ್ನು ಸಂಸ್ಕರಿಸಲು.
ಜಲಮೂಲಗಳಲ್ಲಿ ಸಾವಯವ ಪದಾರ್ಥಗಳು ಕೊಳೆಯಲು ಏರೋಬಿಕ್ ಸೂಕ್ಷ್ಮಜೀವಿಗಳಿಗೆ ಅಗತ್ಯವಿರುವ ಆಮ್ಲಜನಕದ ಪ್ರಮಾಣವನ್ನು ಹೀಗೆ ಉಲ್ಲೇಖಿಸಲಾಗುತ್ತದೆ. ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ BOD. ಕೃಷಿಗಾಗಿ ಅಪೂರ್ಣ ಸಂಸ್ಕರಿಸಿದ ಒಳಚರಂಡಿಯನ್ನು ಬಳಸುವುದರೊಂದಿಗೆ ಸಂಬಂಧಿಸಿದ ಮಹತ್ವದ ಪರಿಸರ ಸಮಸ್ಯೆ ಯಾವುದು? ಸೊ ಸಂಸ್ಕರಿಸಿದ ಒಳಚರಂಡಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಒಂದು ಕಂಟ್ಯಾಮಿನೇಟೆಡ್ ವಾಟರ್ನ ಕಳಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಭಾರಿ ಲೋಹಗಳ ಶೇಖರಣೆ ಆಗುವಂಥದ್ದು. ಇದರಿಂದ ತುಂಬ ಪ್ಲಾಂಟ್ಸ್ಗೆ ಕೂಡ ರೋಗ ಬರುವಂಥದ್ದು, ಆ ಒಂದು ವೆಜಿಟೇಬಲ್ಸ್ ಕನ್ಸ್ಯೂಮ್ ಮಾಡಿದ್ರೆ ರೋಗ ಬರುವಂಥದ್ದು ಜಾಸ್ತಿ ಕಾರಣಗಳಿದೆ. ಆಹಾರ ಸರಪಳಿಯು ಯಾವುದನ್ನು ಸೂಚಿಸುತ್ತದೆ? ಬಯೋಮಾಸ್ ವರ್ಗಾವಣೆಯೊಂದಿಗೆ ಸಂಯೋಜಿತವಾಗಿರುವ ರೇಖಾತ್ಮಕ ಶಕ್ತಿ ವರ್ಗಾವಣೆ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಏಡಿಸ್ ಈಜಿಪ್ಟಿಯು ಯಾವುದರ ವಾಹಕ? ಡೆಂಗ್ಯೂ ಜ್ವರ. ಇದು 2ನೇ ಸರಿ ರಿಪೀಟ್ ಆಗಿದೆ ಈ ಒಂದು. ಓಕೆ, ಏಡಿಸ್ ಈಜಿಪ್ಟಿಯು ಯಾವುದರ ವಾಹಕ? ಡೆಂಗ್ಯೂ ಜ್ವರದ ವಾಹಕವಾಗಿರುತ್ತೆ. ಒಂದು ಟ್ಯೂಬ್ ದೀಪ ಒಡೆದಾಗ ಸಿಡಿಯುವ ಶಬ್ದ ಬರಲು ಕಾರಣ? ಟ್ಯೂಬ್ ದೀಪದ ಒಳಗಿನ ಒತ್ತಡ ವಾತಾವರಣ ಒತ್ತಡಕ್ಕಿಂತ ಹೆಚ್ಚಾಗಿರುತ್ತದೆ. ಸೊ ಕಾಂಪ್ಯಾಕ್ಟ್ ಅನ್ನೋದು ಜಾಸ್ತಿ ಆಗಿರುತ್ತೆ, ತುಂಬ ಕಾಂಪ್ಯಾಕ್ಟ್ ಆಗಿ ಒತ್ತಡದಿಂದ ಇರುತ್ತೆ. ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಉತ್ಪಾದಿಸಲ್ಪಡುವ ಔಷಧಿಯು ಯಾವುದು? ಇದು ಬಂದು ಸ್ಟ್ರೆಪ್ಟೊಮೈಸಿನ್. ಸೊ ಇವು ಮಿಕ್ಕಿದೆಲ್ಲ ಯಾವುದೆಲ್ಲ ಇದೆಲ್ಲ ಇದು ಕೂಡ ಬರೀ ಬ್ಯಾಕ್ಟೀರಿಯಾನ ಮಾಡಿರ್ತಾರೆ, ಇಲ್ಲ ಫಂಗೈನ ಮಾಡಿರ್ತಾರೆ. ಎರಡೂ ಸೇರಿ ಮಾಡಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಸ್ಟ್ರೆಪ್ಟೊಮೈಸಿನ್ ಆಗಿರುತ್ತೆ. ಸೊ ಇದರಲ್ಲಿ ನೋಡ್ಕೊಳ್ಳೋದಾದ್ರೆ ಟ್ರೆಟಾಸೈಕ್ಲಿನ್, ಎರಿಥ್ರೊಮೈಸಿನ್, ಸೊ ಇದಾದ ನಂತರ ಕ್ಲೋರಾಂಫೆನಿಕಾಲ್, ಇವೆಲ್ಲ ಬಂದು ಐದರ್ ಬ್ಯಾಕ್ಟೀರಿಯಾನ ಮಾಡಿರ್ತಾರೆ ಅಥವಾ ಫಂಗೈನ ಮಾಡಿರ್ತಾರೆ. ಸೊ ಈ ಒಂದು ಸ್ಟ್ರೆಪ್ಟೊಮೈಸಿನ್ ಅಲ್ಲಿ 2 ಪ್ರಮಾಣ ಕೂಡ ಇರುತ್ತೆ. ಸಾಮಾನ್ಯ ಉಷ್ಣತೆಯಲ್ಲಿ ಕೆಲವು ಲೋಹಗಳು ಹೊರಪದರವು ಅದರ ಆಕ್ಸೈಡ್ಗಳು ತೆಳುವಾದ ರಕ್ಷಣಾತ್ಮಕ ಪದರವನ್ನು ರಚನೆ ಮಾಡಿ ಲೋಹವು ಇನ್ನಷ್ಟು ಉತ್ಕರ್ಷಣ ಹೊಂದುವುದನ್ನು ತಡೆಯುತ್ತದೆ. ರಕ್ಷಣಾತ್ಮಕ ಪದರವನ್ನು ಹೊರದಿಂದ ಲೋಹಗಳು ಯಾವುದು ಅಂತ ಹೇಳಿದ್ರೆ ಅಲ್ಯೂಮಿನಿಯಂ ಮತ್ತು ತಾಮ್ರ 1 ಮತ್ತು 2. Photochemical smog extensively damages the plant's life. Choose the correct option that can be used to control or reduce the formation of photochemical smog. Usage of catalytic converters in automobiles, inhibition of formation of hydrocarbons of NO2 in the atmosphere, plantation of Pinus, Pyrus and Vitis plants by increasing the concentration of ozone. ಇದರಲ್ಲಿ ಸ್ಟಾರ್ಟಿಂಗ್ 2 ಯೂಸೇಜ್ ಆಫ್ ಕ್ಯಾಟಲಿಸ್ಟ್ ಕನ್ವರ್ಟರ್ಸ್ ಇನ್ ಆಟೋಮೊಬೈಲ್ಸ್. ಸೊ ಆಟೋಮೊಬೈಲ್ಸಿಂದ ಅತಿ ಹೆಚ್ಚು ಹೊರಸೂಸುವಿಕೆ ಇರೋದ್ರಿಂದ ಫಸ್ಟ್ ಆಟೋಮೊಬೈಲ್ಸ್ನ ಕಟ್ ಮಾಡಬೇಕಾಗಿರುತ್ತೆ, ಹೊರಸೂಸುವಿಕೆನ ಕಟ್ ಮಾಡಬೇಕಾಗಿರುತ್ತೆ. ಸೊ ಅದೊಂದು. ನೆಕ್ಸ್ಟ್ ಬಂದು ಇನ್ಹಿಬಿಲೇಷನ್ ಆಫ್ ಫಾರ್ಮೇಷನ್ ಆಫ್ ಹೈಡ್ರೋಕಾರ್ಬನ್ಸ್ ಅಂಡ್ NO2 ಇಂದ ಅಟ್ಮಾಸ್ಫಿಯರ್. ಏನೊಂದು ಫ್ಯಾಕ್ಟ್ರಿ ಔಟ್ಪುಟ್ ಇಂದ ಹೈಡ್ರೋಕಾರ್ಬನ್ಸ್ ಆಗಿರ್ಬೋದು ಮತ್ತು ನೈಟ್ರೋಜನ್ ಆಕ್ಸೈಡ್, ಡೈಆಕ್ಸೈಡ್ ಆಗಿರ್ಬೋದು, ಇವನ್ನ ಒಂದು ಹೊರಸೂಸುವಿಕೆನ ಕಡಿಮೆ ಮಾಡಬೇಕಾಗಿರುತ್ತೆ, ಫೋಟೋ ಕೆಮಿಕಲ್ ಸ್ಮಾಗ್ ಆಗಬಾರ್ದು ಅಂತ ಹೇಳಿದ್ರೆ. ಓಕೆ, ಸೊ ಆದ್ದರಿಂದ 1 ಮತ್ತು 2 ರೈಟ್ ಆಗಿರುತ್ತೆ. ಓಕೆ, ಬೈ ಇನ್ಕ್ರೀಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಓಝೋನ್. ನಾವು ಕೃತಕವಾಗಿ ಓಝೋನ್ನ ತಯಾರು ಮಾಡಿ ಮೇಲೆ ಬಿಡೋದಕ್ಕಾಗಲ್ಲ. ಸೊ ಆದ್ದರಿಂದ ಇವೆರಡು ಆಪ್ಷನ್ ರೈಟ್ ಆಗಿರುತ್ತೆ. ಫ್ಯೂ ಪೊಲ್ಯೂಟೆಂಟ್ಸ್ ಅಂಡ್ ದೇರ್ ಎಫೆಕ್ಟ್ಸ್ ಆರ್ ಲಿಸ್ಟೆಡ್ ಬಿಲೋ, ಮಾರ್ಕ್ ದ ಇನ್ಕರೆಕ್ಟ್ ಮ್ಯಾಚ್ ಅಂತ ಕೇಳಿದ್ದಾರೆ. ಫಾಸ್ಫೇಟ್ ಫರ್ಟಿಲೈಸರ್ಸ್ ಇನ್ ವಾಟರ್, ಯುಟ್ರೋಫಿಕೇಶನ್. ಫಾಸ್ಫೇಟ್ ಫರ್ಟಿಲೈಸರ್, ಫಾಸ್ಫೇಟ್ ಏನಾದರೂ ನೀರಲ್ಲಿ ಕಲುಷಿತ ಆದರೆ ಯುಟ್ರೋಫಿಕೇಶನ್ ಆಗಿರುತ್ತೆ. ಓಕೆ, ಇದು ಬಂದು ಪೊಲ್ಯೂಟೆಂಟ್ ಆಗಿರುತ್ತೆ. ಹೈಡ್ರೋಜನ್ ರಿಲೀಸ್ಡ್ ಇನ್ ಏರ್, ಗ್ಲೋಬಲ್ ವಾರ್ಮಿಂಗ್. ಹೈಡ್ರೋಜನ್ ಇಂದ ಗ್ಲೋಬಲ್ ವಾರ್ಮಿಂಗ್ ಆಗೋದಿಲ್ಲ, ಸೊ ಅಷ್ಟು ಒಂದು ಕಂಟೆಂಟ್ ಇರೋದಿಲ್ಲ. ಓಕೆ, ಸೀವೇಜ್ ಡಿಸ್ಪೋಸ್ಡ್ ಇನ್ ವಾಟರ್ ಇನ್ಕ್ರೀಸ್ಡ್ ಇನ್ BOD ಲೆವೆಲ್. ಹೌದು, ಏನು ಅಂತ ಹೇಳಿದ್ರೆ ರೀಸೆಂಟ್ ಆಗಿ ನೋಡಿದ್ವಿ ನಾವು ಲಾಸ್ಟ್ ಕ್ವಶನ್. BOD ಏನಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಅತಿ ಹೆಚ್ಚು ತ್ಯಾಜ್ಯಗಳು ಹೊರಗೆ ಹೋದಾಗ, ನೀರಿನಲ್ಲಿ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅನ್ನೋದು ಆಗುವಂಥದ್ದು. ಓಕೆ, ಸೀವೇಜ್ ವಾಟರ್ ಇಂದಾನೆ ಅದಾಗುವಂಥದ್ದು. ನೆಕ್ಸ್ಟ್ ಬಂದು ಕಾರ್ಬನ್ ಡೈಆಕ್ಸೈಡ್ ಇನ್ ಏರ್. ಸೊ ಒಂದು ರೀತಿಯಿಂದ ಆಸಿಡ್ ರೈನ್ಗೆ ಕಾರಣ ಆಗುತ್ತೆ, ಒಂದು ರೀತಿಯಿಂದ ಆಗುತ್ತೆ. ಸೊ ಆದ್ದರಿಂದ ಹೈಡ್ರೋಜನ್ ರಿಲೀಸ್ಡ್ ಇನ್ ಏರ್, ಗ್ಲೋಬಲ್ ವಾರ್ಮಿಂಗ್, ಇದು ಬಂದು ರೈಟ್ ಆಗಿರುತ್ತೆ. ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಮೆಥಡ್ ಫಾರ್ ರಿಮೂವಿಂಗ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಇನ್ ಏರ್. ನೋಡಿ, PM10, PM2.5 ಅಂತ ಏನಿದೆಯೋ ಇದನ್ನ ಅಟ್ಮಾಸ್ಫಿಯರ್ ವಾತಾವರಣದಿಂದ ತೆಗಿಬೇಕು ಅಂದರೆ ಯಾವ ಒಂದು ಮೆಥಡ್ ಸೂಕ್ತ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಬಂದು ಎಲೆಕ್ಟ್ರೋಲಿಟಿಕ್ ಪ್ರೆಸಿಪಿಟೇಟರ್ಸ್. ಇದು 2ರಿಂದ 3 ಸರಿ ಕ್ವಶನ್ ರಿಪೀಟ್ ಆಗಿದೆ, ಸೇಮ್ ಕ್ವಶನ್. ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ಸ್. ಓಕೆ, 2ರಿಂದ 3 ಸರಿ ಇದು ರಿಪೀಟ್ ಆಗಿರುವಂಥ ಕ್ವಶನ್ ಆಗಿರುತ್ತೆ. PM2.5, PM1.0. ಓಕೆ, ಇಲ್ಲಿ ನೋಡ್ಕೊಳ್ಳೋದಾದ್ರೆ ಮ್ಯಾಚ್ ದ ಫಾಲೋಯಿಂಗ್. ಹಾರ್ಟ್ಗೆ ಯಾವುದು ಅಂತ ಹೇಳಿದ್ರೆ ಆಂಜಿನಾ, ಲಂಗ್ಸ್ಗೆ ಎಮಿಫೈಸೆಮಾ, ಕಿಡ್ನಿ ಬಂದು ಯುರೇಮಿಯಾ, ಸ್ಕೆಲಿಟಲ್ ಸಿಸ್ಟಮ್ಗೆ ಟೆಟಾನಿ. ರೋಗಗಳಿವೆಲ್ಲ ಯಾವುದು, ಯಾವ ರೋಗ ಯಾವುದಕ್ಕೆ ಅಟ್ಯಾಕ್ ಮಾಡುತ್ತೆ ಅಂತ.
ನೆಕ್ಸ್ಟ್ ಬಂದು ಸ್ಪೆರಿಕಲ್ ಮಿರರ್ಸ್, ಇದು ಬಂದು ರಿಫ್ಲೆಕ್ಷನ್ ಆಫ್ ಲೈಟ್ ಆಗಿರುತ್ತೆ. ಸ್ಪೆರಿಕಲ್ ಲೆನ್ಸ್ ರಿಫ್ರಾಕ್ಷನ್ ಆಫ್ ಲೈಟ್ ಆಗಿರುತ್ತೆ. ಗ್ಲಾಸ್ ಪ್ರಿಸಮ್ ಬಂದು ಡಿಸ್ಪರ್ಷನ್. ಆಪ್ಟಿಕಲ್ ಫೈಬರ್ಸ್ ಬಂದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆ, ಎಸ್. ಈ ಡಿಸೀಸ್ ಶೋಸ್ ದ ಫಾಲೋಯಿಂಗ್ ಸಿಂಟಮ್ಸ್. ಇದರಲ್ಲಿ ಒಂದು ರೋಗ ಇವೆಲ್ಲ ಸಿಂಟಮ್ಸ್ನ ನೋಡಿಸುತ್ತೆ ಅಂತ ಕೇಳಿದ್ದಾರೆ. ಇದು ಬಂದು ಯಾವುದು ಅಂತ ಹೇಳಿದ್ರೆ ನೇಸಲ್ ಕಂಜೆಷನ್ ಆ್ಯಂಡ್ ಡಿಸ್ಚಾರ್ಜ್. ಸೊ ಮೂಗು ಸೋರುವಿಕೆ ಇದಾಗಿರುತ್ತೆ. ಸೋರ್ ಥ್ರೋಟ್ ಗಂಟಲಿನ ಊತ. ಕಾಫ್ ಕೆಮ್ಮು. ಹೆಡೇಕ್ ತಲೆನೋವು. ಟೈರ್ನೆಸ್ ಸುಸ್ತು. ಇವೆಲ್ಲ ಯಾವ್ದಾದ್ರು ಕಾಣಿಸುತ್ತೆ ಅಂತ ಹೇಳಿದ್ರೆ ಮಲೇರಿಯಾ. ಓಕೆ, ಅಮೀಬಾಕ್ ಡಿಸೆಂಟ್ರಿ ಅಂತ ಹೇಳಿದ್ರೆ ವಾಂತಿ ಮತ್ತು ಅತಿಸಾರ ಆಗುವಂಥದ್ದು ಎರಡೇ. ರಿಂಗ್ ವರ್ಮ್ ಬೇರೆ. ಈ ರಿಂಗ್ ವರ್ಮ್ ಅನ್ನೋದೇನು ಅಂತ ಹೇಳಿದ್ರೆ ಸ್ಕಿನ್ ಮೇಲೆ ಆಗುವಂಥದ್ದು. ಕಾಮನ್ ಕೋಲ್ಡ್ ನೆಗಡಿ ಇಷ್ಟೇ. ಬಟ್ ಎಲ್ಲ ಸೇರಾಗುವಂಥದ್ದು ಬಂದು ಮಲೇರಿಯಾ. ಓಕೆ, ಡಬಲ್ ಫರ್ಟಿಲೈಸೇಷನ್ ಇಸ್ ಎ ಯುನಿಕ್ ಇವೆಂಟ್ ದಟ್ ಈಸ್ ಫೌಂಡ್ ಇನ್ ಅಂತ ಕೇಳಿದರೆ ಇದು ಬಂದು ಏಂಜಿಯೋಸ್ಪರ್ಮ್ಸ್ ಅಲ್ಲಿ ನಾವು ಕಾಣ್ತೀವಿ. ಡಬಲ್ ಫರ್ಟಿಲೈಸೇಷನ್ ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಕಾಣ್ತೀವಿ. ನೆಕ್ಸ್ಟ್, ಬೇಕಿಂಗ್ ಪೌಡರ್ ಇಸ್ ಎ ಮಿಕ್ಸ್ಚರ್ ಆಫ್ ಯಾವುದು ಅಂತ ಕೇಳಿದ್ದಾರೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಮತ್ತು ಟಾರ್ಟಾರಿಕ್ ಆಸಿಡ್. ಸೊ ಬೇಸ್ ಇಲ್ಲಿ ಯಾವ್ದಾಗಿರುತ್ತೆ ಅಂತ ಹೇಳಿದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಆಗಿರುತ್ತೆ. ಟಾರ್ಟಾರಿಕ್ ಆಸಿಡ್ ಬಂದು ಆಸಿಡ್ ಆಗಿರುತ್ತೆ. ರೆಡ್ ರಾಟ್ ಆಫ್ ಶುಗರ್ ಕೇನ್ ಇಸ್ ಕಾಸ್ಡ್ ಬೈ. ರೆಡ್ ರಾಟ್ ರೋಗ ಕಬ್ಬಿ ಮೇಲೆ ಬರುವಂಥದ್ದು. ಇದು ಯಾವ್ದ್ರಿಂದ ಬರುತ್ತೆ ಅಂತ ಹೇಳಿದ್ರೆ ಫಂಗೈಯಿಂದ ಬರುವಂಥದ್ದು. ನೀರಿನ ಘನೀಕರಣ ಬಿಂದು ಮತ್ತು ಕುದಿಯುವ ಬಿಂದು ಬೇರೆ ಬೇರೆ ತಾಪಮಾನ ಮಾಪನಗಳಲ್ಲಿ ಕೆಳಕಂಡಂತಿವೆ. ಇದರಲ್ಲಿ ನೋಡ್ಕೊಳ್ಳೋದಾದ್ರೆ ಎಲ್ಲ ರೈಟ್ ಇದೆ. ಆದರೆ ಫ್ಯಾರನ್ ಹೀಟ್ ಮಾಪನ ನೋಡ್ಕೊಳ್ಳೋದಾದ್ರೆ 222 ಅಲ್ಲ, ಅದು 212 ಆಗಿರುತ್ತೆ. ಓಕೆ, 212 ಆಗಿರುತ್ತೆ. ಅಲ್ಲಿ 222 ಕೊಟ್ಟಿದ್ದಾರೆ. ಸೊ ಬಿ ಆಪ್ಷನ್ ಇಲ್ಲ, ಇನ್ನೆಲ್ಲ ರೈಟ್ ಆಗಿರುತ್ತೆ. ಲಘು ಪಾನೀಯಗಳನ್ನು ಸಾಧಾರಣವಾಗಿ ಪೆಟ್ ಬಾಟಲ್ಗಳಲ್ಲಿ ತುಂಬಿಸಲಾಗುತ್ತದೆ. ಪೆಟ್ ಪೂರ್ಣ ರೂಪವೇನು? ಪಾಲಿಎಥಿಲೀನ್ ಟೆರಾಫ್ಲಾಟ್ಲೇಟ್. ಓಕೆ, ಪಾಲಿಎಥಿಲೀನ್ ಟೆರಾಫಾಲ್ಡೇಟ್. ಓಕೆ, ಈ ಕೆಳಕಂಡ ಹೇಳಿಕೆಗಳನ್ನು ಓದಿರಿ. ಕಾರ್ಬನ್ ಡೈಆಕ್ಸೈಡ್ ಒಂದು ಪ್ರಮುಖ ಹಸಿರುಮನೆ ಅನಿಲವಾಗಿದೆ. ಸಿಎಫ್ಸಿಗಳು ಅಂದರೆ ಕ್ಲೋರೋಫ್ಲೂರೋ ಕಾರ್ಬನ್ಗಳು ಓಝೋನ್ ಪದರ ದುರ್ಬಲಗೊಳ್ಳಲು ಕಾರಣವಾಗಬಹುದು. 3 ಮೈಲ್ ದ್ವೀಪ ಅಚಾನಕ್ಕಾಗಿ ವಿಕಿರಣ ಹೊರಸೂಸುವಿಕೆ ಸಂಭವಿಸಿತು. ಹಸಿರುಮನೆ ಪರಿಣಾಮ ನೀರಿಗೆ ಕೃಷಿ ರಾಸಾಯನಿಕಗಳು ಸೇರ್ಪಡೆಯಿಂದಾಗಿ ಉಂಟಾಗುತ್ತದೆ. ಸೊ ಇದರಲ್ಲಿ ನೋಡ್ಕೊಳ್ಳೋದಾದ್ರೆ ಹಸಿರುಮನೆ ಪರಿಣಾಮ ನೀರಿಗೆ ಕೃಷಿ ರಾಸಾಯನಿಕಗಳ ಸೇರ್ಪಡೆಯಿಂದಾಗಿ ಉಂಟಾಗಿದೆ. ಇಲ್ಲ, ಅದೊಂದು ಅದರಿಂದ ಆಗಲ್ಲ, ಬೇರೆದ್ರಿಂದ ಆಗುತ್ತೆ. ಓಕೆ, ಕಾರ್ಬನ್ ಡೈಆಕ್ಸೈಡ್ ಅತಿ ಹೆಚ್ಚು ಹೊರಸೂಸುವಿಕೆ ಆಗಿರಬೇಕು. ನೈಟ್ರೋಜನ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಅತಿ ಹೆಚ್ಚು ಹೊರಸೂಸುವಿಕೆ ಆಗಿರಬೇಕು ಗ್ರೀನ್ ಹೌಸ್ ಎಫೆಕ್ಟ್ಗೆ. ಆದರೆ ಹಸಿರುಮನೆ ಪರಿಣಾಮ ನೀರಿಗೆ ಕೃಷಿ ರಾಸಾಯನಿಕಗಳ ಸೇರ್ಪಡೆಯಿಂದಾಗಿ ಉಂಟಾಗಿದೆ ಅಂತ ಹೇಳಿದ್ರೆ ಇಲ್ಲ. ಓಕೆ, ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಯುಟ್ರೋಫಿಕೇಶನ್ ಆಗುತ್ತೆ. ಇನ್ನ ಜಾಸ್ತಿ ಏನಾದ್ರೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಆಗುತ್ತೆ. ಇವೆರಡಾಗುತ್ತೆ. ಓಕೆ, ಸೊ ಹಸಿರುಮನೆ ಪರಿಣಾಮ ಆಗೋದಿಲ್ಲ. ಇನ್ನು ಮೇಲೆಗಡೆ ಇರುವಂತಹ 3 ಆಪ್ಷನ್ ರೈಟ್ ಆಗಿರುತ್ತೆ. ಸೊ ಇದಕ್ಕೆ ಆಪ್ಷನ್ಸ್ ಯಾವ್ದಾಗಿರುತ್ತೆ? ಎ, ಬಿ ಮತ್ತು ಸಿ ರೈಟ್ ಆಗಿರುತ್ತೆ. ನೆಕ್ಸ್ಟ್, ಆಸಿಡ್ ಮಳೆ pH 5.6ಗಿಂತ ಕಡಿಮೆ ಇರುತ್ತದೆ. ರೈಟ್. ಆಸಿಡ್ ಮಳೆಯಲ್ಲಿ ನೈಟ್ರಿಕ್ ಆಸಿಡ್ ಮತ್ತು ಸಲ್ಫ್ಯೂರಿಕ್ ಆಸಿಡ್ ನಂತಹ ಆಸಿಡ್ಗಳನ್ನು ಒಳಗೊಂಡಿರುತ್ತದೆ. ರೈಟ್. ಮೇಲಿನ ಹೇಳಿಕೆ ಯಾವ್ದು ಕೊಟ್ಟಿದ್ದಾರೆ? 2 ರೈಟ್ ಆಗಿರುತ್ತೆ. ಓರ್ವ ವ್ಯಕ್ತಿಯು ಹೆಚ್ಚಿದ ಜಾಗೃತ ಸ್ಥಿತಿ, ಕಣ್ಣುಗುಡ್ಡೆಗಳ ಹೊರಳಿಸುವಿಕೆ, ಕೂದಲು ನಿಮರುವಿಕೆ, ಬೆವರಿಕೆ ಇತ್ಯಾದಿ ಲಕ್ಷಣಗಳನ್ನು ಪ್ರದರ್ಶಿಸುತ್ತಾನೆ. ಇವುಗಳು ತುರ್ತು ಸನ್ನಿವೇಶದಲ್ಲಿ ಉಂಟಾಗುವುದು. ಇದಕ್ಕೆ ಕಾರಣ ರಸದೂತಗಳೆಂದರೆ ಯಾವ ಎನ್ಸೈಮ್ಸ್ ಅಂತ ಕೇಳಿದರೆ ಅಡ್ರಿನಾಲಿನ್ ಮತ್ತು ನಾರ್ ಅಡ್ರಿನಾಲಿನ್ ಆಗಿರುತ್ತೆ. ಸೊ ಇನ್ಸುಲಿನ್ ಏನಾದರೂ ಕಡಿಮೆ ಏನಾದಾದ್ರೆ ಲೈಕ್ ತುಂಬಾ ಸುಸ್ತಾಗುವಂಥದ್ದು, ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಮೈಂಡ್ ಬಂದು ಸ್ಟ್ರೋಕಿಂಗ್ ಇರುತ್ತೆ. ಸೊ ಆದ್ದರಿಂದ ಬಂದು ಅಡ್ರಿನಾಲಿನ್ ಮತ್ತು ನಾರ್ ಅಡ್ರಿನಾಲಿನ್. ಗಾಯ್ಟರ್ ಯಾವ್ದ್ರಿಂದ ಬರುತ್ತೆ? ಯಾವುದರ ಕೊರತೆ? ಅಯೋಡಿನ್. ಆಕ್ರೋಮೆಗಾಲಿ ಬೆಳವಣಿಗೆ ರಸದೂತ. ಡಯಾಬಿಟಿಸ್ ಇನ್ಸಿಪಿಟಸ್ ಬಂದು ವ್ಯಾಸೋಪ್ರೆಸಿನ್. ಡಯಾಬಿಟಿಸ್ ಮೆಲಿಟಸ್ ಬಂದು ಇನ್ಸುಲಿನ್. ಇದರಿಂದ ಇನ್ಸುಲಿನ್ನ ಕೊರತೆಯಿಂದ ಬರುವಂಥದ್ದು. ಮಾಲಿನ್ಯವನ್ನು ಕಡಿಮೆ ಮಾಡಲು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರದ ನಿಷ್ಕಾಸದಿಂದ ಕಣರೂಪಿ ವಸ್ತುಗಳು PM ಮ್ಯಾಟರ್ ಇದೆ, ಪರ್ಟಿಕ್ಯುಲೇಟ್ ಮ್ಯಾಟರ್. ಹಾಗೆ ಹೇಳಿದ್ನಲ್ಲ PM 2 ಸರಿ ರಿಪೀಟ್ ಆಗಿದೆ ಅಂತ. ಇದೇ ಕ್ವಶನ್ ನೋಡಿ. ನಿಷ್ಕಾಸದಿಂದ ಕಣರೂಪಿ ವಸ್ತುಗಳನ್ನು ತೆಗೆದುಹಾಕಲು ಕೆಳಗಿನಗಳಲ್ಲಿ ಯಾವುದನ್ನು ಉಪಯೋಗಿಸಲಾಗುತ್ತದೆ? ಯಾವುದು ಅಂತ ಹೇಳಿದ್ರೆ ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್, ಕನ್ನಡದಲ್ಲಿ ಸ್ಥಾಯಿ ವಿದ್ಯುತ್ ಒತ್ತಾರಕ. ನೆಕ್ಸ್ಟ್ ನೋಡ್ಕೊಳ್ಳೋಣ. ತುಕ್ಕು ಹಿಡಿಯುವುದನ್ನು ತಪ್ಪಿಸುವುದು ಅತ್ಯಂತ ಅಗತ್ಯವಾಗಿದೆ. ಅದು ಹಣವನ್ನು ಉಳಿಸುತ್ತದೆ ಮಾತ್ರವಲ್ಲ, ಸೇತುವೆ ಕುಸಿದಂತಹ ಅವಘಡಗಳನ್ನು ಮತ್ತು ತುಕ್ಕು ಹಿಡಿದ ಪ್ರಮುಖ ಘಟನೆಗಳನ್ನು
ವಿಫಲವಾಗುವುದನ್ನು ತಪ್ಪಿಸುತ್ತದೆ. ಲೋಹ ತುಕ್ಕು ಹಿಡಿಯುವುದನ್ನು ತಪ್ಪಿಸಲು ಕೆಳಗಂಡ ಯಾವ ಮಾರ್ಗ ಸರಿಯಲ್ಲ ಅಂತ ಕೇಳಿದರೆ ಇಲ್ಲಿ ಸರಿ ಹಾಕ್ಬಿಟ್ಟಿದ್ದೀವಿ, ಸಾರಿ. ಇದಕ್ಕೆ ಆನ್ಸರ್ ಬಂದು ಲೋಹವನ್ನು ಆಸಿಡ್ ಯುಕ್ತ ನೀರಿನಲ್ಲಿ ಇರಿಸುವುದು, ಇದು ಬಂದು ರೈಟ್ ಆಗಿರುತ್ತೆ. ಫೋರ್ತ್ ಅನ್ನು ಫಸ್ಟ್ ಒನ್ ಹಾಕಿದ್ರೆ, ಸಾರಿ ಫಸ್ಟ್ ಒನ್ ಅಲ್ಲ, ಫೋರ್ತ್ ಒನ್ ಆಗಿರುತ್ತೆ. ಓಕೆ, ಫೋರ್ತ್ ಒನ್ ಆಗಿರುತ್ತೆ. ಇದು ಬಂದು ಸೇತುವೆ ಕೇಳಿರೋದು. ಸೇತುವೆ ಲೋಹವನ್ನು ಆಸಿಡ್ ನಲ್ಲಿ ಇರೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಸೊ ಅದಕ್ಕೆ ಲೋಹವನ್ನು ಆಸಿಡ್ ಯುಕ್ತ ನೀರಿನಲ್ಲಿ ಇರಿಸುವುದು ರೈಟ್ ಆಗಿರುತ್ತೆ. ಅದು ನೋಡ್ಕೊಳ್ಳಿ. ಅದು ಚರ್ಮದ ಕ್ಯಾನ್ಸರ್, ಕಣ್ಣಿನ ಪೊರೆ, ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯ ನಿಗ್ರಹ, ಬೆಳೆ ಇಳುವರಿ ಕಡಿಮೆಯಾಗುವ ಇತ್ಯಾದಿ ಯಾವುದರ ದುಷ್ಪರಿಣಾಮಕಾರಿಗಳು ಯಾವುದು ಅಂತ ಕೇಳಿದ್ದಾರೆ. ಇದು ಬಂದು ಸೂರ್ಯನಿಂದ ಬರುವ ನೇರಳಾತೀತ ವಿಕಿರಣ. ಸೊ ಪರಮಾಣು ಸ್ಫೋಟ ಇಲ್ಲಲ್ಲ, ಭೂಕಂಪಗಳಿಂದ ಆಗಲ್ಲ, ಹಸಿರುಮನೆ ಪರಿಣಾಮದಿಂದ ಆಗಲ್ಲ. ಸೊ ಸೂರ್ಯನಿಂದ ಬರುವ ನೇರಳಾತೀತ ವಿಕಿರಣ ಇದಾಗಿರುತ್ತೆ. ಈ ಕೆಳಗಿನ ಯಾವ ಪೆಟ್ರೋಲಿಯಂ ಸಂಸ್ಕರಣಾಗಾರ ಉತ್ಖನವು ಅತ್ಯಂತ ಕಡಿಮೆ ಕುದಿಯುವ ಬಿಂದು ಹೊಂದಿದೆ? ಅತ್ಯಂತ ಕಡಿಮೆ ಕುದಿಯುವ ಬಿಂದು ಹೊಂದಿರುವಂಥದ್ದು. ಸೊ ಇದರಲ್ಲಿ ಆನ್ಸರ್ ಬಂದು ಗ್ಯಾಸೋಲಿನ್ ಆಗಿರುತ್ತೆ. ಇಲ್ಲಿ ನಾವು ಇಲ್ಲಿ ಲ್ಯೂಬ್ರಿಕೆಂಟ್ ಆಯಿಲ್ ಅಂತ ಕೊಟ್ಟಿರೋ ಅದು ಅತಿ ಹೆಚ್ಚು ಕುದಿಯುವ ಬಿಂದು ಯಾವುದು? ಗ್ಯಾಸೋಲಿನು. ಆನ್ಸರ್ ಬಂದು ಅತಿ ಹೆಚ್ಚು ಬಂದು ಲ್ಯೂಬ್ರಿಕೆಂಟ್ ಆಯಿಲ್ 350 ಡಿಗ್ರಿ ಸೆಲ್ಸಿಯಸ್. ಗ್ಯಾಸೋಲಿನ್ ಬಂದು 100 ಡಿಗ್ರಿ ಸೆಲ್ಸಿಯಸ್. ಅದಕ್ಕೆ ಕಡಿಮೆ ಇರುವಂಥದ್ದು ಕುದಿಯುವ ಬಿಂದು. ಆ ಕುದಿಯುವ ಬಿಂದು ಕೂಡ ನೀವು ಮೆನ್ಷನ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಏನು ಕೊಟ್ಟಿದ್ದೀರೋ ಅದನ್ನ ಬರ್ಕೊಳ್ಳಿ. ಅದು ನಾಳೆ ದಿನ ಕೇಳೋ ಚಾನ್ಸಸ್ ಇದೆ. ಅತಿ ಕಡಿಮೆ ಬಂದು ಗ್ಯಾಸೋಲಿನ್, ಅತಿ ಹೆಚ್ಚು ಬಂದು ಲ್ಯೂಬ್ರಿಕೇಟಿಂಗ್ ಆಯಿಲ್. ಕೆಳಗಿನ ಯಾವ ರಾಸಾಯನಿಕವನ್ನು ಗಾಜಿನ ಶೀಶೆಯಲ್ಲಿ ಶೇಖರಣೆ ಮಾಡಬಾರದು ಅಂತ ಕೇಳಿದರೆ, ಮಾಡಬಾರದು ಯಾವುದು ಅಂತ ಹೇಳಿದ್ರೆ ಹೈಡ್ರೋಫ್ಲೋರಿಕ್ ಆಮ್ಲ. ಈ ಕೆಳಗಿನ ರಸಗೊಬ್ಬರಗಳನ್ನು ಪರಿಗಣಿಸಿ: ಯೂರಿಯಾ, ಅಮೋನಿಯಂ ನೈಟ್ರೇಟ್, ಟ್ರಿಪಲ್ ಸೂಪರ್ ಫಾಸ್ಫೇಟ್, ಪೊಟ್ಯಾಷಿಯಂ ಸಲ್ಫೇಟ್. ಈ ಮೇಲಿನ ಯಾವ ರಸಗೊಬ್ಬರ ಸಾರಜನಕಯುಕ್ತ ರಸಗೊಬ್ಬರವಾಗಿದೆ? ಎ ಮತ್ತು ಬಿ ಎರಡರಲ್ಲಿ ಕೂಡ ನೈಟ್ರೋಜನ್ ಇರುತ್ತೆ. ಈ ಕೆಳಗೆ ಕೊಟ್ಟಿರುವ ಯಾವ ಜೋಡಿಗಳಲ್ಲಿ ಗಾಜಿನ ವಿಧ ಮತ್ತು ಅದರ ಉಪಯೋಗಗಳು ಸರಿ ಹೊಂದಿರುತ್ತದೆ? ಫ್ಲಿಂಟ್ ಗ್ಲಾಸ್ ಕ್ಯಾಮ್ರಾನಲ್ಲಿ ಇರುವಂಥದ್ದು ಹೌದು. ಕ್ರೂ ಗ್ಲಾಸ್ ಗಾಗಲ್ ಲೆನ್ಸ್ಗಳಲ್ಲಿರುವಂಥದ್ದು ಹೌದು, ಸ್ಪೆಕ್ಟಿಕಲ್ಸ್ ಅಲ್ಲಿರುತ್ತೆ. ಸೋಡಾ ಲೈಮ್ ಗ್ಲಾಸ್ ರಿಏಜೆಂಟ್ ಬಾಟಲ್ಗಳಲ್ಲಿ ತಯಾರಿಕೆಯಲ್ಲಿ ಹೌದು. 3 ರೈಟ್ ಆಗಿರುತ್ತೆ, ಎ, ಬಿ ಮತ್ತು ಸಿ. ಯಾವ ಹೆಸರಿನ ವಿದ್ಯುತ್ ಕಾಂತೀಯ ವಿಕಿರಣಗಳನ್ನು ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಸ್ಕ್ಯಾನಿಂಗ್ ನಲ್ಲಿ ಉಪಯೋಗಿಸುತ್ತಾರೆ? ರೇಡಿಯೋ ತರಂಗಗಳು. ಸೊ ಇಲ್ಲಿಗೆ ಸೈನ್ಸ್ ಕ್ವಶನ್ಸ್ ಮುಗ್ದಿರುತ್ತೆ. ಕೆಇಎ ವತಿಯಿಂದ 15 ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಸೈನ್ಸ್ ಕ್ವಶನ್ಸ್ ಕಂಪ್ಲೀಟ್ ಆಗಿ ಮಾಡಿರುವಂಥದ್ದು. ಸೊ ಇದೇ ಥರನೇ ನೆಕ್ಸ್ಟ್ ಬಂದು ಇಂಡಿಯನ್ ಪಾಲಿಟಿ ಮತ್ತು ಕಾನ್ಸ್ಟಿಟ್ಯೂಷನ್ ಕ್ವಶನ್ಸ್ ಬರ್ತಿದೆ. ಸೊ ಆದಷ್ಟು ಬೇಗನೆ ಬರ್ತಿದೆ. ಇದರ ಒಂದು PDF ನಮ್ಮ ಟೆಲಿಗ್ರಾಮ್ ಚಾನಲ್ ಆದ ಸ್ಪರ್ಶ ಅಕಾಡೆಮಿನಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಆಲ್ರೆಡಿ ಹಿಸ್ಟ್ರಿ ವಿಡಿಯೋ ಆಗಿದೆ, ಇದಾದ ನಂತರ ಜಿಯೋಗ್ರಫಿ ವಿಡಿಯೋ ಆಗಿದೆ. ಇದರ PDF ಕೂಡ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇದೆ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ PDF ಸಿಗುತ್ತೆ, ನಮ್ಮ ಚಾನಲ್ಗೆ ಜಾಯ್ನ್ ಆಗಿ ಯೂಟ್ಯೂಬ್ ಚಾನಲ್ಗೆ. ಸೊ ನಿಮಗೆ ವಿಡಿಯೋಸ್ ಸಿಗುತ್ತೆ. ಇದಾದ ನಂತರ ನೆಕ್ಸ್ಟ್ ಬಂದು ಬಜೆಟ್ ಮತ್ತು ಎಕನಾಮಿಕ್ಸ್ ಸರ್ವೆ ವಿಡಿಯೋ ಬರ್ತಿದೆ. ಇದರ ಜೊತೆಗೆ ಕರೆಂಟ್ ಅಫೇರ್ಸ್ ವಿಡಿಯೋನು ಬರ್ತಿರುವಂಥದ್ದು. ಸೊ ನಿಮ್ಮ ಒಂದು ಎಕ್ಸಾಮಿನ ತಯಾರಿಗೆ ಕಂಪ್ಲೀಟಾಗಿ ಉಪಯೋಗ ಆಗುತ್ತೆ ಇವೆಲ್ಲ. ಸಬ್ಸ್ಕ್ರೈಬ್ ಆಗಿ ಎಲ್ಲ ವೀಡಿಯೋಸ್ ಅಪ್ಡೇಟ್ ಸಿಗುತ್ತೆ ನಿಮಗೆ. ಸೊ ಈ ಒಂದು ಎಕ್ಸಾಮ್ ನಿಮಗೆ ಒಳ್ಳೆಯದಾಗಲಿ, ಜಾಬ್ ಮಾಡ್ಕೊಳ್ಳಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.